ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಮೊದಲ ಅಧ್ಯಾಯದ ಮೊದಲ 10 ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಪ್ರಥಮೋಧ್ಯಾಯಃ. ಅಷ್ಟಾವಕ್ರ ಗೀತೆಯ ಮೊದಲನೆಯ ಶ್ಲೋಕದಲ್ಲಿ ರಾಜರ್ಷಿಯಾದ ಜನಕ ಮಹಾರಾಜನು ತನ್ನ ಮನಸ್ಸಿನಲ್ಲಿರುವ ಸಂಶಯಗಳನ್ನು ಆತ್ಮಜ್ಞಾನದಲ್ಲಿ ತಲ್ಲೀನನಾದ ಸತ್ಯವನ್ನು ಕಂಡಿರುವ ಅಷ್ಟಾವಕ್ರ ಮಹರ್ಷಿಯನ್ನು ಪ್ರಶ್ನಿಸುವಂಥದ್ದಾಗಿದೆ. ಆತ್ಮನು ಶುದ್ಧನು, ಅಸಂಗನು ಹಾಗೂ ಶಾಂತ ಸ್ವರೂಪನು ಪ್ರತಿಯೊಂದು ಜೀವಿಯಲ್ಲಿಯೂ ವಾಸಿಸುವವನಾಗಿದ್ದಾನೆ. ಪ್ರತಿಯೊಂದು ಜೀವಿಯ ಸಾಕ್ಷಿಯು ಆತ್ಮನೇ ಆಗಿದ್ದಾನೆ. ಆ ಆತ್ಮ ತತ್ವವು ಸರ್ವವ್ಯಾಪಿ ಹಾಗೂ ಬ್ರಹ್ಮನೆಂದು ಕರೆಯಲ್ಪಡುತ್ತದೆ. ಹೊರ ಪ್ರಪಂಚದಲ್ಲಿ ಕಾಣುವ ನಾಮರೂಪಗಳು ಹಾಗೂ ನಮ್ಮೊಳಗೆ ಅನುಭವಿಸುವ ಮನಸ್ಸಿನ ವೃತ್ತಿ ಹಾಗೂ ಭಾವನೆಗಳು ಇವೆಲ್ಲವೂ ಆತ್ಮನ ಆಟವೇ ಆಗಿದೆ. ಅಷ್ಟು ಮಾತ್ರವಲ್ಲದೆ ಸರ್ವವ್ಯಾಪಿಯಾದ ಆತ್ಮನಲ್ಲೇ ಇವುಗಳು ನೆಲೆಸಿವೆ. ಚೈತನ್ಯ ರೂಪಿಯಾದ ಬ್ರಹ್ಮವು ಸದಾ ಬದಲಾಗುವ ಜಗತ್ತಿಗೆ ಆಧಾರವಾಗಿದೆ. ಈ ವಾಸ್ತವವನ್ನು ನಿರಂತರ ಆತ್ಮ ಚಿಂತನೆಯಿಂದ ಅರಿತುಕೊಂಡು ಅಹಂಕಾರದ ತಪ್ಪು ತಿಳುವಳಿಕೆಗಳನ್ನು ತ್ಯಜಿಸಬೇಕು. ಯಾವಾಗ ಶುದ್ಧ ಚೈತನ್ಯ ರೂಪಿಯಾದ ಆತ್ಮವು ದೇಹ, ಮನಸ್ಸು ಹಾಗೂ ಬುದ್ಧಿಯ ಜೊತೆಗೆ ಕೂಡಿಕೊಳ್ಳುತ್ತದೋ ಆಗ ಶುದ್ಧ ಚೈತನ್ಯವು ಅಹಂಕಾರವಾಗುತ್ತದೆ. ದೇಹವೇ ನಾನು, ಮನಸ್ಸಿನ ವೃತ್ತಿಗಳು ನಾನು ಹಾಗೂ ಬುದ್ಧಿಯ ಚಾಣಕ್ಷತನ ನಾನು ಎಂಬ ತಪ್ಪು ಕಲ್ಪನೆಗಳು ಉದ್ಭವಿಸುತ್ತವೆ. ಅಹಂಕಾರವು ತನ್ನ ತಪ್ಪು ಕಲ್ಪನೆಗಳ ಪ್ರಭಾವದಿಂದ ಶುದ್ಧ ಚೈತನ್ಯನನ್ನು ಹುಟ್ಟು ಸಾವುಗಳಿಂದ ಕೂಡಿರುವವನು ಎಂಬ ನಿರ್ಣಯಕ್ಕೆ ತಂದುಬಿಡುತ್ತದೆ. ಜಗತ್ತಿನ ಆಗುಹೋಗುಗಳ ಸುಳಿಯಲ್ಲಿ ಸಿಕ್ಕಿದ ಅಹಂಕಾರವು ಜಗತ್ತಿಗೆ ಇನ್ನೊಂದು ಅಸ್ತಿತ್ವವನ್ನು ಕೊಟ್ಟು ತನ್ನನ್ನು ಅಲ್ಪವೆಂದು ಭ್ರಮಿಸಿ ಶೋಕ ಮೋಹಗಳಲ್ಲಿ ಬಿದ್ದು ದುಃಖಿಸುತ್ತದೆ. ಯಾವಾಗ ಸದ್ಗುರುವಿನ ಉಪದೇಶದಿಂದ ನಿಜವಾದ ಜ್ಞಾನವು ಹುಟ್ಟುತ್ತದೋ ಆಗ ಅಹಂಕಾರವು ತಾನಾಗಿಯೇ ಆತ್ಮನಲ್ಲಿ ಲೀನವಾಗುತ್ತದೆ. ಜ್ಞಾನದ ಪ್ರಭಾವದಿಂದ ಇಲ್ಲದ ಅಹಂಕಾರದ ವಾಸ್ತವತೆ ಗೋಚರವಾಗುತ್ತದೆ. ಇದೇ ವೇದಾಂತದ ಮುಖ್ಯ ಉದ್ದೇಶ. ಜನಕ ಉವಾಚ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಮೇತದ್ ಬ್ರೂಹಿ ಮಮ ಪ್ರಭೋ. ಜನಕ ಮಹಾರಾಜನು ಅಷ್ಟಾವಕ್ರ ಮುನಿಯಲ್ಲಿ ಕೇಳುತ್ತಿರುವನು, ಹೇ ಪ್ರಭುವೇ, ಜ್ಞಾನವನ್ನು ಹೇಗೆ ಪಡೆಯಬೇಕು, ಮೋಕ್ಷವು ಹೇಗೆ ಸಿಗುತ್ತದೆ ಹಾಗೂ ವೈರಾಗ್ಯವು ಹೇಗೆ ಪ್ರಾಪ್ತವಾಗುತ್ತದೆ? ನಾನು ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ಒಬ್ಬ ರೋಗಿ ವೈದ್ಯನ ಬಳಿಗೆ ಹೋದಾಗ ರೋಗಿಯು ತನಗಿರುವ ತೊಂದರೆಗಳನ್ನು ಯಥಾವತ್ತಾಗಿ ವೈದ್ಯನಿಗೆ ವಿವರಿಸಬೇಕಾದದ್ದು ಆತನ ಕರ್ತವ್ಯ. ಅವನ ಕಾಯಿಲೆಗಳನ್ನು ಅರಿತುಕೊಂಡ ವೈದ್ಯ ರೋಗಿಗೆ ಸಲಹೆ ಹಾಗೂ ಔಷಧಿಯನ್ನು ಕೊಟ್ಟು ಅವನನ್ನು ಆರೋಗ್ಯವಂತನಾಗಿ ಮಾಡುತ್ತಾನೆ. ಒಂದು ವೇಳೆ ರೋಗಿ ವೈದ್ಯನ ಬಳಿ ಹೋಗಿ ಸುಮ್ಮನೆ ಮೌನದಿಂದ ಕುಳಿತು, ನೀವು ವೈದ್ಯರು ಎಲ್ಲವನ್ನೂ ತಿಳಿದಿರುವವರು, ನನಗಿರುವ ಕಾಯಿಲೆಯನ್ನು ಗುರುತಿಸಿ ಔಷಧಿಯನ್ನು ಕೊಟ್ಟು ಗುಣಪಡಿಸಿ ಎಂದು ಅಪೇಕ್ಷಿಸಿದರೆ ಅದು ತಪ್ಪಾಗುತ್ತದೆ. ವೈದ್ಯನಿಗೆ ರೋಗಿಯು ಹೇಳುವ ತೊಂದರೆಗಳ ಸಹಾಯದಿಂದ ಆತನ ರೋಗವನ್ನು ಬೇಗ ಕಂಡುಹಿಡಿಯಬಹುದು. ಮಾತ್ರವಲ್ಲದೆ ಉಪಚಾರವನ್ನು ಸಹ ತಕ್ಷಣ ನೀಡಬಹುದು. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಗುರುವಿನ ಬಳಿ ಸಾಗಿ ತನಗಿರುವ ಸಂಶಯಗಳನ್ನು ಕೇಳುವುದು ವಿದ್ಯಾರ್ಥಿಯ ಕರ್ತವ್ಯ. ಸದ್ಗುರುವು ಪ್ರಶ್ನೆಯನ್ನು ಕೇಳಿದ ಶಿಷ್ಯನ ಮಾನಸಿಕ ಸ್ಥಿತಿ ಹಾಗೂ ಆತನ ಸಂಶಯಗಳನ್ನು ಪರೀಕ್ಷಿಸಿ ಸೂಕ್ತ ಉತ್ತರವನ್ನು ಕೊಡುತ್ತಾನೆ. ಅಷ್ಟಾವಕ್ರ ಗೀತೆಯಲ್ಲೂ ಸಹ ರಾಜರ್ಷಿಯಾದ ಜನಕನು ತನಗಿರುವ ಸಂಶಯಗಳನ್ನು ಗುರುವಿನ ಬಳಿ ಪ್ರಶ್ನಿಸುತ್ತಿದ್ದಾನೆ. ಈ ಗ್ರಂಥವು ಪ್ರಶ್ನೆಯಿಂದಲೇ ಆರಂಭವಾಗಿದೆ. ಜನಕನು ಕೇಳುವ ಈ 3 ಪ್ರಶ್ನೆಗಳ ಉತ್ತರವೇ ಈ ಅಧ್ಯಾಯದ ಮುಂದಿನ ಶ್ಲೋಕಗಳು. ಮೊದಲಿಗೆ ಜನಕನ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಶ್ನೆಗಳು ಸರಿಯಾಗಿ ಅರ್ಥವಾದಲ್ಲಿ ಉತ್ತರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭವಾಗುತ್ತದೆ. ಕತ್ತಲಿನಲ್ಲಿ ಸಂಚರಿಸುವಾಗ ಕಂಬದ ಅಜ್ಞಾನದಿಂದ ಆ ಕಂಬವು ಒಂದು ಭೂತದಂತೆ ಕಂಡುಬರುತ್ತದೆ. ಇಲ್ಲಿ 2 ಸಂಗತಿಗಳಿವೆ. ಕಂಬದ ಅಜ್ಞಾನದಿಂದ ಕಂಬವನ್ನು ಭೂತವೆಂದು ತಿಳಿಯುವುದು, ಶಾಸ್ತ್ರದಲ್ಲಿ ಇದನ್ನು ಅಜ್ಞಾನ ಅಥವಾ ಅನ್ಯಥಾ ಜ್ಞಾನವೆಂದು ಕರೆಯಲ್ಪಟ್ಟಿದೆ.
ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುವುದೇನೆಂದರೆ, ಕಂಬದ ಅಜ್ಞಾನವೇ ಭೂತದ ಅನ್ಯಥಾ ಜ್ಞಾನಕ್ಕೆ ಕಾರಣವಾಗಿದೆ. ಹಾಗೆಯೇ ಆತ್ಮನ ಬಗ್ಗೆ ಇರುವ ಅಜ್ಞಾನವೇ ಅನ್ಯಥಾ ಜ್ಞಾನವನ್ನು ಉಂಟು ಮಾಡುತ್ತದೆ. ಈ ಅಜ್ಞಾನವನ್ನು ಕೇವಲ ಜ್ಞಾನದಿಂದ ಮಾತ್ರ ತೆಗೆಯಲು ಸಾಧ್ಯ. ವೇದಾಂತದ ಸಾರ ರೂಪವಾದ ಆತ್ಮಜ್ಞಾನದ ಸವಿಯನ್ನು ನಾವು ಅರಿಯದಿದ್ದಾಗ ಜಗತ್ತಿನಲ್ಲಿ ನಮಗೆ ನಾನಾತ್ವವು ತೋರುತ್ತದೆ. ಈ ಕಾರಣದಿಂದಾಗಿ ನಾವುಗಳು ದುಃಖವನ್ನು ಅನುಭವಿಸುತ್ತೇವೆ. ಈ ದುಃಖವೇ ಅಹಂಕಾರಕ್ಕೆ ಬುನಾದಿಯಾಗುತ್ತದೆ. ಆತ್ಮ ಅನಾತ್ಮಗಳ ತಪ್ಪು ತಿಳುವಳಿಕೆ ಕೊನೆಯಾಗದ ತನಕ ಆ ಗ್ರಹಣವು ಮುಂದುವರಿಯುತ್ತಲೇ ಇರುತ್ತದೆ. ನಮ್ಮ ನಿಜಸ್ವರೂಪ ನಮಗೆ ತಿಳಿಯಬೇಕಾದರೆ ನಾವು ಆತ್ಮಜ್ಞಾನವನ್ನು ಹೊಂದಬೇಕು. ಆದ್ದರಿಂದ ಇಲ್ಲಿ ಸಾಧಕನು ಸರಿಯಾದ ರೀತಿಯಲ್ಲಿ ನಾನು ಆತ್ಮಜ್ಞಾನವನ್ನು ಹೇಗೆ ಪಡೆಯಲಿ ಎಂದು ಪ್ರಶ್ನಿಸುತ್ತಿದ್ದಾನೆ. ಸಾಧಕನು ಈ ಜಗತ್ತಿನಲ್ಲಿ ಎಲ್ಲಿಯವರೆಗೆ ವಸ್ತುಗಳನ್ನು, ಭಾವನೆಗಳನ್ನು ಹಾಗೂ ವೃತ್ತಿಗಳನ್ನು ದೇಹದ ಮುಖಾಂತರ, ಮನಸ್ಸಿನ ಮುಖಾಂತರ ಹಾಗೂ ಬುದ್ಧಿಯ ಮುಖಾಂತರ ಗುರುತಿಸುತ್ತಿರುವನೋ ಅಲ್ಲಿಯವರೆಗೆ ದುಃಖದಿಂದ ಆತ ಬಿಡುಗಡೆಯನ್ನು ಹೊಂದಲಾರ. ಜಗತ್ತಿನ ಸುಖ ದುಃಖಗಳು ಯಾವುದೇ ಕರುಣೆಯಿಲ್ಲದೆ ಸಮುದ್ರದ ಅಲೆಗಳು ಮೇಲಿಂದ ಮೇಲೆ ದಡವನ್ನು ಅಪ್ಪಳಿಸುವಂತೆ ಸಾಧಕನನ್ನು ಪ್ರಕ್ಷುಬ್ಧಗೊಳಿಸುತ್ತವೆ. ಈ ಪರಿಸ್ಥಿತಿಯನ್ನು ಒಬ್ಬ ಸೂಕ್ಷ್ಮ ವಿದ್ಯಾರ್ಥಿಯು ಎದುರಿಸುವುದು ಕಷ್ಟವಾಗುತ್ತದೆ. ಆತನನ್ನು ಇವು ಬಂಧಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಸ್ವಾಭಾವಿಕವಾಗಿಯೇ ರಾಜನಾದ ಜನಕನು ತನ್ನ ಎರಡನೆಯ ಪ್ರಶ್ನೆಯಲ್ಲಿ ಮೋಕ್ಷವು ಹೇಗೆ ಸಿಗುತ್ತದೆ ಎಂದು ಪ್ರಶ್ನಿಸಿದ್ದಾನೆ. ದೇಹ, ಮನಸ್ಸು ಹಾಗೂ ಬುದ್ಧಿಗಳೊಡನೆ ಇರುವ ತಾದಾತ್ಮ್ಯವನ್ನು ತೊರೆಯುವುದೇ ನಿಜವಾದ ಸಾಧನೆ. ಹೀಗೆ ನಾವು ಮಾಡಿದ್ದಾದರೆ ಅಹಂಕಾರದಿಂದ ನಮಗೆ ಮುಕ್ತಿ ಸಿಗುತ್ತದೆ. ಆಗ ನಾವು ನಮ್ಮ ನಿಜ ಸ್ವರೂಪವನ್ನು ಅರಿಯಬಹುದು. ಮೋಕ್ಷವನ್ನು ಹೊಂದಬೇಕಾದರೆ ನಾವು ಮೊದಲಿಗೆ ದೇಹದ ಅನುಭವಗಳು, ಮನಸ್ಸಿನ ಭಾವನೆಗಳು ಹಾಗೂ ಬುದ್ಧಿಯ ವೃತ್ತಿಗಳಿಂದ ವೈರಾಗ್ಯವನ್ನು ಹೊಂದಬೇಕು. ಈ ವಿಚಾರವನ್ನು ಮಾಡುವ ಯಾವುದೇ ಸಾಧಕನಾದರೂ ಸ್ವಾಭಾವಿಕವಾಗಿಯೇ ಮೂರನೆಯ ಪ್ರಶ್ನೆಯಾದ ವೈರಾಗ್ಯವನ್ನು ಹೇಗೆ ಹೊಂದಬೇಕು ಎಂದು ಕೇಳುತ್ತಾನೆ. ಪ್ರತಿಯೊಬ್ಬ ಸಾಧಕನು ತನ್ನ ಯೋಗ್ಯತೆಯನ್ನು ಅಳತೆ ಮಾಡಿ ತಾನೇ ಈ ವಿಷಯವನ್ನು ನಿರ್ಧರಿಸಿಕೊಳ್ಳಬೇಕು. ವೈರಾಗ್ಯವೆಂದರೆ ಕೇವಲ ವಸ್ತುಗಳನ್ನು ಬಿಡುವುದು ಹಾಗೂ ಸಂಬಂಧಗಳನ್ನು ತೊರೆಯುವುದು ಎಂದು ತಪ್ಪು ತಿಳಿಯಬಾರದು. ಮಾನಸಿಕವಾಗಿ ನಾವು ಎಲ್ಲಿಯವರೆಗೆ ವಸ್ತುಗಳನ್ನು ಹಾಗೂ ಸಂಬಂಧಗಳನ್ನು ತೊರೆಯುವುದಿಲ್ಲವೋ ಅಲ್ಲಿಯವರೆಗೆ ಅದು ನಿಜವಾದ ವೈರಾಗ್ಯ ಎಂದೆನಿಸದು. ಅದು ಕೇವಲ ಪಲಾಯನ ಮಾತ್ರವಾಗುತ್ತದೆ. ಈ ರೀತಿಯ ಪಲಾಯನವು ನಮ್ಮ ಅಧ್ಯಾತ್ಮ ಸಾಧನೆಗೆ ಎಂದಿಗೂ ಉಪಕಾರವಾಗದು. ಅಹಂಕಾರವು ತಾನು ಅಪರಿಪೂರ್ಣವೆಂದು ತಿಳಿದಾಗ ಈ ಜಗತ್ತು ನನಗಿಂತ ಬೇರೆಯಾದದ್ದು ಎಂಬ ದ್ವಂದ್ವ ಒದಗಿಸುತ್ತದೆ. ಈ ಆಭಾಸದಿಂದಾಗಿ ಅದು ಪರಿಪೂರ್ಣವಾಗಲು ಬಾಹ್ಯ ಪದಾರ್ಥಗಳನ್ನು ತನ್ನದಾಗಿಸಲು ಪ್ರಯತ್ನಿಸುತ್ತದೆ. ಬಾಹ್ಯ ಪ್ರಪಂಚದ ಎಲ್ಲ ಸುಖಗಳನ್ನು ಹೊಂದಲು ಮುನ್ನಡೆಯುತ್ತದೆ. ಈ ಅವಸ್ಥೆಯಲ್ಲಿರುವ ಪ್ರತಿಯೊಬ್ಬರೂ ಅಹಂಕಾರದ ಬಲಿಪಶುವಾಗಿ ತನಗಿಂತ ಜಗತ್ತು ಬೇರೆ ಎಂಬ ದ್ವೈತ ಭಾವವನ್ನು ಹೊಂದುತ್ತಾನೆ. ಯಾವಾಗ ನಮ್ಮಲ್ಲಿ ಈ ದ್ವೈತ ಭಾವ ಉದಗಿಸುವುದೋ ಆಗ ನಾವು ರಾಗ ಹಾಗೂ ದ್ವೇಷಗಳನ್ನು ಕಾಣುತ್ತೇವೆ. ಈ ಬದಲಾವಣೆ ನಮಗೆ ಸಹಜವಾಗಿ ಆಗುತ್ತದೆ. ತದನಂತರ ಅಹಂಕಾರವು ತನಗಿಷ್ಟವಾದ ಪದಾರ್ಥಗಳೊಡನೆ ತಾದಾತ್ಮ್ಯ ಭಾವವನ್ನು ಹೊಂದಿ ಅವುಗಳೊಡನೆ ಅಂಟಿಕೊಳ್ಳುತ್ತದೆ. ತನಗಿಷ್ಟವಿಲ್ಲದ ಪದಾರ್ಥಗಳನ್ನು ಅದು ದ್ವೇಷಿಸುತ್ತದೆ. ಎಲ್ಲಿಯವರೆಗೆ ವ್ಯಕ್ತಿ ಈ ಅವಸ್ಥೆಯಲ್ಲಿ ಇರುವನೋ ಅಲ್ಲಿಯವರೆಗೆ ಆತ ವಸ್ತು ಅಥವಾ ಪದಾರ್ಥದೊಂದಿಗೆ ತಾದಾತ್ಮ್ಯವನ್ನು ಬಿಡಲಾಗುವುದಿಲ್ಲ. ಅಹಂಕಾರವೇ ಈ ಜಗತ್ತನ್ನು ತನಗಿಂತ ಬೇರೆ ಎಂದು ಕಂಡು ನಾನಾತ್ವವನ್ನು ಗುರುತಿಸುತ್ತದೆ. ಅಹಂಕಾರವು ನಮ್ಮ ದೇಹ, ಮನಸ್ಸು ಹಾಗೂ ಬುದ್ಧಿಯನ್ನು ವ್ಯಾಪಿಸುತ್ತದೆ. ಆದ್ದರಿಂದ ನಿಜವಾದ ವೈರಾಗ್ಯವೆಂದರೆ ಕರಣಗಳಾದ ದೇಹ, ಮನಸ್ಸು ಹಾಗೂ ಬುದ್ಧಿಯಿಂದ ನಾವು ವಿಮುಖಗೊಳ್ಳುವುದಾಗಿದೆ. ಈ ಶ್ಲೋಕದಲ್ಲಿರುವ ವಿದ್ಯಾರ್ಥಿಯ ಪ್ರಶ್ನೆಯು ಹೇಗೆ ನಾವು ವೈರಾಗ್ಯವನ್ನು ಪಡೆಯಬೇಕು, ಹೇಗೆ ಅಜ್ಞಾನವನ್ನು ಜ್ಞಾನದಿಂದ ನಾಶ ಮಾಡಬೇಕು, ಹೇಗೆ ದೇಹ, ಮನಸ್ಸು ಹಾಗೂ ಬುದ್ಧಿಯ ತಾದಾತ್ಮ್ಯ ಸ್ಥಿತಿಯಿಂದ ಹೊರಬಂದು ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಎಂಬ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟುಹಾಕುತ್ತದೆ. ಈ ಅಧ್ಯಾಯದಲ್ಲಿ
ಗುರುವಾದ ಅಷ್ಟಾವಕ್ರನು ಶಿಷ್ಯನಾದ ಜನಕನಿಗೆ ಆತನು ಕೇಳಿದ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸುತ್ತಾನೆ. ಈ ಪ್ರಶ್ನೋತ್ತರವೇ ಮೊದಲನೆಯ ಅಧ್ಯಾಯವಾಗಿ ನಮ್ಮ ಮುಂದಿದೆ. ಅಷ್ಟಾವಕ್ರ ಉವಾಚ ಮುಕ್ತಿಮಿಚ್ಛಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವದಯಾತೋಷ ಸತ್ಯಂ ಪೀಯೂಷವದ್ಭಜ. ಅಷ್ಟಾವಕ್ರ ಮುನಿಯು ಜನಕನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೇಳುತ್ತಾನೆ, ಒಂದು ವೇಳೆ ನೀನು ಮೋಕ್ಷವನ್ನು ಬಯಸುವೆಯಾದರೆ, ಹೇ ಮಗನೇ, ವಿಷಯಗಳನ್ನು ವಿಷದಂತೆ ತ್ಯಜಿಸಿ ಕ್ಷಮೆ, ಸರಳತೆ, ದಯೆ, ಸಂತೋಷ ಹಾಗೂ ಸತ್ಯವನ್ನು ಅಮೃತದಂತೆ ಸೇವಿಸು. ಮೇಲಿನ ಶಕ್ತಿಶಾಲಿ ವಾಕ್ಯದಲ್ಲಿ ಜೀವನ್ಮುಕ್ತ ಗುರುವಾದ ಅಷ್ಟಾವಕ್ರನು ಸಾಧಕನಿಗೆ ಸಾಧನಾ ಮಾರ್ಗದಲ್ಲಿ ಮುನ್ನಡೆಯಲು 2 ದಾರಿಗಳನ್ನು ತಿಳಿಸಿದ್ದಾನೆ. ಈ ಮಾರ್ಗಗಳು ಸರಳವಾಗಿದ್ದು ಸಾಧಕನಿಗೆ ಜಯವನ್ನು ತಂದುಕೊಡುತ್ತವೆ. ನಕಾರಾತ್ಮಕವಾಗಿ ಮಾಡಿದರೆ ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸಿ, ನಂತರ ಸಕಾರಾತ್ಮಕವಾಗಿ ಮಾಡುವಾಗ ಯಾವ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿದ್ದಾನೆ. ವೃತ್ತಿಗಳ ಪ್ರವಾಹವೇ ಮನಸ್ಸು. ನಾನಾ ಪ್ರಕಾರದ ವೃತ್ತಿಗಳು ಮನಸ್ಸಿನಲ್ಲಿ ಹರಿದರೆ ಆತ ದುಃಖಿಯಾಗಿ ತನ್ನ ಮನಸ್ಸಿನ ಹಿಡಿತವನ್ನು ಸಾಧಿಸುವುದರಲ್ಲಿ ವಿಫಲನಾಗುತ್ತಾನೆ. ಆದ್ದರಿಂದ ಮನಸ್ಸನ್ನು ಶಾಂತಗೊಳಿಸುವ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಮನಸ್ಸಿಗೆ ತಳಮಳ ಉಂಟಾಗುವ ವೃತ್ತಿಗಳನ್ನು ತ್ಯಜಿಸಬೇಕು. ಗುರುವು ಬಾಹ್ಯ ವಿಷಯಗಳನ್ನು ವಿಷದಂತೆ ತ್ಯಜಿಸು ಎಂದು ಉಪದೇಶಿಸಿದ್ದಾನೆ. ಬಾಹ್ಯ ವಿಷಯಗಳು ಇಂದ್ರಿಯಗಳನ್ನು ಆಕರ್ಷಿಸಿ ಮನಸ್ಸಿನಲ್ಲಿ ತಳಮಳವನ್ನು ಉಂಟು ಮಾಡುತ್ತವೆ. ನಮ್ಮ ಸುತ್ತಮುತ್ತಲೂ ಮನಸ್ಸನ್ನು ಮಲಿನಗೊಳಿಸುವ ವಸ್ತುಗಳು ತುಂಬಿಕೊಂಡಿವೆ. ಅವುಗಳನ್ನು ತಡೆಯಲು ನಮಗೆ ಎಂದಿಗೂ ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾವ ಒಂದು ಪ್ರದೇಶವೂ ವಿಷಯರಹಿತವಾಗಿರುವ ಸ್ಥಳವಾಗಿ ಉಳಿದಿಲ್ಲ. ನಾವುಗಳು ಇಲ್ಲಿಂದ ಪಲಾಯನ ಮಾಡಿ ಬೇರೊಂದೆಡೆ ಹೋಗಲು ಅಸಾಧ್ಯ. ಆದ್ದರಿಂದ ಇಲ್ಲಿನ ಸೊಗಸಾದ ಉಪದೇಶ ಗ್ರಹಿಸಲು ಯೋಗ್ಯವಾಗಿದೆ. ನಮ್ಮ ಸುತ್ತಮುತ್ತ ವಿಷಪೂರಿತ ಸಸಿಗಳು ಹಾಗೂ ಬಳ್ಳಿಗಳು ತುಂಬಿವೆ. ನಾವು ಜೀವನದಲ್ಲಿ ಅವುಗಳಿಂದ ದೂರ ಸರಿಯಲು ಅಸಾಧ್ಯ. ಆದರೆ ನಮಗೆ ಅವುಗಳ ಬಳಿಗೆ ಸಾಗದಿರುವ, ಅದರ ಹತ್ತಿರ ಹೋಗದಿರುವ ಸ್ವಾತಂತ್ರ್ಯವಿದೆ. ನಾವು ಎಚ್ಚರಿಕೆಯಿಂದ ಜೀವಿಸಿದರೆ ಅವುಗಳಿಂದ ನಮಗೆ ಯಾವುದೇ ತೊಂದರೆಯಿಲ್ಲ. ಅದೇ ರೀತಿ ವಿಷಯಗಳನ್ನು ನಾವು ವಿಷದಂತೆ ಕಾಣಬೇಕು. ಅವು ಮನಸ್ಸಿಗೆ ವಿಷವನ್ನು ತರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾವುಗಳು ಎಚ್ಚರಿಕೆಯಿಂದ ಅವುಗಳೊಡನೆ ವರ್ತಿಸಿದರೆ ಆ ವಿಷಯಗಳು ನಮ್ಮ ಮನಸ್ಸನ್ನು ಏನೂ ಮಾಡುವುದಿಲ್ಲ. ಬಾಹ್ಯ ಜಗತ್ತಿನ ವಿಷಯಗಳು ವಿಷಪೂರಿತವೆಂದು ಮನಗಂಡು ಅವುಗಳತ್ತ ಸಾಗದೆ ಅವನ್ನು ತಿರಸ್ಕರಿಸುವ ವಿಧಾನವನ್ನು ವೇದಾಂತ ಶಾಸ್ತ್ರದಲ್ಲಿ ದಮವೆಂದು ಹೇಳಲಾಗಿದೆ. ಕೇವಲ ಇಷ್ಟು ಮಾತ್ರ ಸಾಧಕನಿಗೆ ಸಾಕಾಗದು. ಹಿಮಾಲಯದ ಗುಹೆಗಳಲ್ಲಿ ಕುಳಿತಿರುವ ಸಾಧಕನ ಮನಸ್ಸು ಕೇವಲ ಕಲ್ಪನೆಯ ಮಾತ್ರದಿಂದ ಬಾಹ್ಯ ವಿಷಯಗಳಲ್ಲಿ ಸಾಗಬಲ್ಲದು ಹಾಗೂ ಅವುಗಳಿಂದ ತಳಮಳಕ್ಕೆ ಒಳಗಾಗಬಲ್ಲದು. ಮನಸ್ಸನ್ನು ನಾವು ಸದಾಕಾಲ ಜಾಗೃತರಾಗಿ ಕಾಯಬೇಕು. ಎಚ್ಚರಿಕೆಯಿಂದ ವಿಷಯಗಳತ್ತ ಸಾಗದಂತೆ ಕಾಪಾಡಬೇಕು. ಮನಸ್ಸನ್ನು ಉತ್ತಮವಾದ ಮೌಲ್ಯಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಈ ರೀತಿಯಲ್ಲಿ ನಾವು ಮನಸ್ಸಿಗೆ ಮತ್ತೆ ಮತ್ತೆ ಶಿಕ್ಷಣವನ್ನು ನೀಡುತ್ತಿರಬೇಕು. ದಯೆ, ಸರಳತೆ, ಕರುಣೆ, ಸಂತೋಷ ಅಥವಾ ಹರ್ಷಚಿತ್ತತೆ ಮತ್ತು ಸತ್ಯವೆಂಬ ಉತ್ತಮ ಮೌಲ್ಯಗಳನ್ನು ಆಂತರಿಕವಾಗಿ ತುಂಬಿರುವಂತೆ ಮಾಡಬೇಕು. ಈ ಮೌಲ್ಯಗಳನ್ನು ಸದಾ ಹೊಂದಿದ್ದು ಇವುಗಳನ್ನು ಅಮೃತದಂತೆ ಸದಾ ಸೇವಿಸುತ್ತಿರಬೇಕು. ಇವುಗಳ ಕುರಿತು ನಾವುಗಳು ಕೊಂಚ ಆಲೋಚಿಸಿದರೆ ಅವು ನಮ್ಮ ಬದುಕಿನಲ್ಲಿ ಮಹೋನ್ನತ ಬದಲಾವಣೆಯನ್ನು ತಂದು ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ. ಒಬ್ಬರನ್ನು ಕುರಿತಾದ ಕೋಪ, ಹಗೆತನ ಮನಸ್ಸಿನಲ್ಲಿ ಕೊನೆಗಾಣದ ಆತಂಕವನ್ನು ತರುತ್ತದೆ. ಆದರೆ ನಾವು ಆತನನ್ನು ಕ್ಷಮಿಸಿದ ತತ್ಕ್ಷಣ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ನೆಲೆ ನಿಲ್ಲುತ್ತದೆ. ನೇರ ಮಾತುಗಳಿಲ್ಲದ ವಕ್ರ ಬುದ್ಧಿ ನಮ್ಮ ಸಂಬಂಧಗಳನ್ನು ಹದಗೆಡಿಸಿ ಮನಸ್ಸಿನಲ್ಲಿ ಅಶಾಂತಿಯನ್ನು ತುಂಬುತ್ತದೆ. ಹೀಗೆ ಮಾಡದೆ ನಾವು ನೇರ ಅಥವಾ ಸರಳತೆಯನ್ನು ಹೊಂದಿದ್ದರೆ ಅದು ಜೀವನಕ್ಕೆ ಸಹಕಾರಿಯಾಗುತ್ತದೆ. ಆದ್ದರಿಂದ ಸರಳತೆಯನ್ನು ಉತ್ತಮ ಮೌಲ್ಯವೆಂದು ಪರಿಗಣಿಸಲಾಗಿದೆ. ಅದೇ ರೀತಿ ಕರುಣೆ ಹಾಗೂ ಹರ್ಷಚಿತ್ತವು ನಮ್ಮ ಮನಸ್ಸಿನಲ್ಲಿ ಉಲ್ಲಾಸ ಹಾಗೂ ಪ್ರಶಾಂತತೆಯನ್ನು ನೀಡುತ್ತದೆ. ಸತ್ಯ ಎಂದರೆ ಬುದ್ಧಿಯಲ್ಲಿರುವ ಪ್ರಾಮಾಣಿಕತೆ. ಇದು ಪ್ರತಿಯೊಬ್ಬ ಸಾಧಕನಲ್ಲಿ ಇರಲೇಬೇಕಾದ ಮೌಲ್ಯ. ಬುದ್ಧಿಯಲ್ಲಿ ಒಂದನ್ನು ಆಲೋಚಿಸಿ
ಬದುಕಿನಲ್ಲಿ ಬೇರೊಂದು ರೀತಿ ಭಾವಿಸಿ ಕೊನೆಗೆ ಇನ್ನೊಂದು ರೀತಿ ಮಾಡುವುದರಿಂದ ಜೀವನ ಅಪ್ರಾಮಾಣಿಕವಾಗುತ್ತದೆ. ಇಂತಹ ಸುಳ್ಳು ಜೀವನವು ಆತನ ಅಂತರಂಗವನ್ನು ಹಾನಿಗೊಳಿಸುತ್ತದೆ. ಆಧ್ಯಾತ್ಮದ ಉನ್ನತಿ ಹಾಗೂ ಉತ್ತಮ ಧ್ಯಾನವು ಕೇವಲ ಆಂತರ್ಯದಲ್ಲಿ ಶುದ್ಧ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗೆ ಮಾತ್ರ ಸಾಧ್ಯವಾಗುತ್ತದೆ. ಆತ್ಮಜ್ಞಾನವನ್ನು ಬಯಸುವ ಸಾಧಕನಿಗೆ ಮೇಲೆ ಹೇಳಿದ 5 ಮೌಲ್ಯಗಳು ಬಹಳ ಮುಖ್ಯವಾದದ್ದಾಗಿದೆ. ಇವು ಆತನನ್ನು ಕಷ್ಟಕರವಾದ ಮಾರ್ಗದಲ್ಲಿ ನಿರಾತಂಕವಾಗಿ ಮುನ್ನಡೆಸಿ ಆತ್ಮಸಾಕ್ಷಾತ್ಕಾರದ ಔನ್ನತ್ಯಕ್ಕೆ ಕರೆದೊಯ್ಯುತ್ತವೆ. ಈ ಶ್ಲೋಕದಲ್ಲಿ ಮಾತ್ರ ಅಷ್ಟಾವಕ್ರ ಮೌಲ್ಯಗಳ ಕುರಿತಾಗಿ ತನ್ನ ನಿಲುವನ್ನು ಈ ಅಷ್ಟಾವಕ್ರ ಗೀತೆಯಲ್ಲಿ ಹೇಳಿದ್ದಾನೆ. ಇಲ್ಲಿ ಮೌಲ್ಯಗಳ ಮಹತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾನೆ. ಜೀವನ್ಮುಕ್ತನ ದೃಷ್ಟಿಕೋನದಿಂದ ಈತನ ವಿಚಾರಧಾರೆಯು ಸದಾ ಮನಸ್ಸಿಗೆ ಅತೀತವಾದ ಜೀವನ್ಮುಕ್ತನ ಲಕ್ಷಣಗಳನ್ನು ಒಳಗೊಂಡು ತತ್ವವಾಗಿರುತ್ತದೆ. ಈ ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ಮೌಲ್ಯಗಳು ಮನಸ್ಸಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಇವು ಲೋಕದಲ್ಲಿ ನಮ್ಮ ವ್ಯಕ್ತಿ ಸಂಬಂಧಗಳ ಕುರಿತಾಗಿರುತ್ತವೆ. ಯಾವಾಗ ಮನಸ್ಸನ್ನು ಸಾಧಕ ದಾಟುತ್ತಾನೋ ಆತನಿಗೆ ವ್ಯವಹಾರ ಮಾತ್ರಕ್ಕೆ ಈ ಮೌಲ್ಯಗಳಿದ್ದು ವಾಸ್ತವದಲ್ಲಿ ಅವುಗಳ ಅವಶ್ಯಕತೆ ಇರುವುದಿಲ್ಲ. ಆತನು ವಿಶ್ವಾತ್ಮವನ್ನು ಹೊಂದಿರುತ್ತಾನೆ. ಇದು ಕೇವಲ ಗುರುವಿನ ಕರುಣೆ ಮಾತ್ರವಾಗಿದೆ. ಆತ ಶಿಷ್ಯನ ಮೇಲಿನ ಕರುಣೆಗಿಂದ ಶಿಷ್ಯನ ಮಾನಸಿಕ ಸ್ಥಿತಿಗೆ ತನ್ನನ್ನು ತಂದುಕೊಂಡು ಆತನ ಉದ್ಧಾರಕ್ಕಾಗಿ ಈ ಜ್ಞಾನವನ್ನು ನೀಡುತ್ತಿದ್ದಾನೆ. ಆತ ಜೀವನ್ಮುಕ್ತನಾಗಿರುವುದರಿಂದ ಈ ಉಪದೇಶ ಕೇವಲ ಶಿಷ್ಯನ ಮೇಲಿನ ಕರುಣೆಯಿಂದ ಮಾತ್ರವಾಗಿದೆ. ನ ಪೃಥ್ವೀ ನ ಜಲಂ ನಾಗ್ನಿರ್ನ ವಾಯುರ್ದ್ಯೌರ್ನವಾ ಭವಾನ್ ಯೇಷಾಂ ಸಾಕ್ಷಿಣಮಾತ್ಮಾನಂ ಚಿದ್ರೂಪಂ ವಿದ್ಧಿ ಮುಕ್ತಯೇ. ನೀನು ಪೃಥ್ವಿಯಲ್ಲ, ಜಲವಲ್ಲ, ಅಗ್ನಿಯಲ್ಲ, ವಾಯುವಲ್ಲ ಹಾಗೂ ಆಕಾಶವಲ್ಲ. ಇವುಗಳ ಸಾಕ್ಷಿ ರೂಪ ಹಾಗೂ ಚೈತನ್ಯವೆಂದು ಆತ್ಮನನ್ನು ತಿಳಿ. ಪಂಚಮಹಾಭೂತಗಳು ದೇಹದ ಉಪಾದಾನ ಕಾರಣವಾಗಿವೆ. ಈ ಮಹಾಭೂತಗಳ ಸೂಕ್ಷ್ಮ ರೂಪದಿಂದ ಅಂತಃಕರಣಗಳು ಸೃಷ್ಟಿಯಾಗಿವೆ. ವೇದಾಂತದಲ್ಲಿ ಕಣ್ಣಿಗೆ ಕಾಣುವ ಶರೀರವನ್ನು ಸ್ಥೂಲ ಶರೀರವೆಂದು ಹಾಗೂ ಕಣ್ಣಿಗೆ ಕಾಣದ ಅಂತಃಕರಣವನ್ನು ಸೂಕ್ಷ್ಮ ಶರೀರವೆಂದು ಕರೆಯಲಾಗಿದೆ. ಸ್ಥೂಲ ಶರೀರವು ಸೂಕ್ಷ್ಮ ಶರೀರವನ್ನು ಹೊರುವ ವಾಹನವಾಗಿದೆ. ಸೂಕ್ಷ್ಮ ಶರೀರದ ವಿಚಿತ್ರವಾದ ಬಯಕೆಗಳನ್ನು ಈಡೇರಿಸಲು ಸ್ಥೂಲ ಶರೀರದ ಅವಶ್ಯಕತೆ ಅದಕ್ಕಿದೆ. ನಮ್ಮೆಲ್ಲರಲ್ಲಿ ಅಳಿದುಳಿದಿರುವ ವಾಸನೆಗಳು ಶರೀರದ ಮುಖಾಂತರ ವ್ಯಕ್ತವಾಗಿ ಕೊನೆಗೊಳ್ಳುತ್ತವೆ. ವಾಸನೆಯು ಮೊದಲಿಗೆ ಆಸೆಯ ರೂಪವನ್ನು ತಾಳಿ ಬುದ್ಧಿಯಲ್ಲಿ ಒದಗಿಸುತ್ತದೆ. ಅದು ಮನಸ್ಸಿನಲ್ಲಿ ಆಲೋಚನೆಗಳ ಗೊಂದಲವನ್ನು ಸೃಷ್ಟಿ ಮಾಡಿ ಇವುಗಳು ಕೊನೆಗೆ ಶರೀರದ ಮಟ್ಟದಲ್ಲಿ ಅಭಿವ್ಯಕ್ತವಾಗಿ ಪ್ರತಿಯೊಂದು ಕೊನೆಯಾಗುತ್ತದೆ. ಈ ಸೂಕ್ಷ್ಮ ಹಾಗೂ ಸ್ಥೂಲ ಶರೀರಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕವಾಗಿದ್ದು ಅವುಗಳ ಮುಖಾಂತರ ವಾಸನೆಗಳ ಆವಿರ್ಭವಿಸುವಿಕೆಯು ಪ್ರಕೃತಿಯಿಂದ ಪಂಚಮಹಾಭೂತಗಳ ಮುಖಾಂತರ ನಿರ್ಮಾಣಗೊಂಡಿರುವ ಒಂದು ನಿಯಮ. ಇಲ್ಲಿ ಗುರುವು ಘೋಷಿಸುತ್ತಿರುವುದೇನೆಂದರೆ, ವಾಸನಾಕ್ಷಯವಾದ ನಂತರ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳ ಪ್ರಭಾವಗಳು ಆತನ ಮೇಲೆ ಇರುವುದಿಲ್ಲ. ಅಹಂಕಾರವು ತನ್ನ ನಿಜ ಸ್ವರೂಪವಾದ ಶುದ್ಧ ಚೈತನ್ಯವನ್ನು ಅರಿತುಕೊಂಡು ಆತ್ಮ ಸ್ವರೂಪವನ್ನು ತಾಳುತ್ತದೆ. ಗುರುವಿನ ಈ ಮಾತುಗಳು ವೇದಾಂತದ ಉನ್ನತ ಸತ್ಯವಾಗಿವೆ. ಈ ಶ್ಲೋಕದ ಮೊದಲ ಸಾಲಿನಲ್ಲಿ ಗುರುವಾದ ಅಷ್ಟಾವಕ್ರನು ನಾವುಗಳು ಯಾವುದನ್ನು ನಿರಾಕರಿಸಬೇಕು ಎಂಬುದನ್ನು ಹೇಳುತ್ತಾ ನೀನು ಪಂಚಮಹಾಭೂತಗಳಲ್ಲ ಎನ್ನುತ್ತಾನೆ. ಕೇವಲ ನಿರಾಕರಣೆ ನಮ್ಮನ್ನು ಶೂನ್ಯಕ್ಕೆ ಮಾತ್ರ ಕರೆದೊಯ್ಯುತ್ತದೆ. ಆತ ಹುಟ್ಟಿದಂದಿನಿಂದ ನಾನು ಶರೀರ ಹಾಗೂ ಮನಸ್ಸು ಎಂದು ನಂಬಿ ಬದುಕುತ್ತಿರುವುದರಿಂದ, ತಪ್ಪು ತಿಳುವಳಿಕೆಗಳನ್ನು ಸತ್ಯವೆಂದು ಭ್ರಮಿಸಿರುವುದರಿಂದ ಈ ನಿರಾಕರಣ ಪದ್ಧತಿಯ ಮಾರ್ಗವೊಂದೇ ಇರುವ ದಾರಿಯಾಗಿದೆ. ಈ ಸಾಧನೆಯನ್ನು ಪೂರ್ತಿಗೊಳಿಸಲು ಶಾಸ್ತ್ರಗಳ ಸಕಾರಾತ್ಮಕ ಚಿಂತನೆಯಾದ ಆತ್ಮಸ್ವರೂಪದ ವಾಸ್ತವ ತತ್ವವೊಂದೇ ಬೇಕಾಗಿದೆ. ಈ ನಿಲುವನ್ನು ಶ್ಲೋಕದ 2ನೇ ಸಾಲಿನಲ್ಲಿ ವಿವರಿಸಲಾಗಿದೆ. ಗುರುವು ಶಿಷ್ಯನಿಗೆ ನೀನು ದೇಹ ಹಾಗೂ ಮನಸ್ಸಿನ ಶೋಕ ಮೋಹದಿಂದ ಮುಕ್ತನಾಗಬೇಕಾದರೆ ಆತ್ಮಸ್ವರೂಪವನ್ನು ಅರಿಯಬೇಕು ಎಂದು ಉಪದೇಶಿಸುತ್ತಾನೆ. ನಮ್ಮ ದೈಹಿಕ ಹಾಗೂ ಮಾನಸಿಕ ಅನುಭವಗಳು ಚೇತನ ರೂಪದಿಂದ ಕಂಡುಬರುತ್ತಿರುವುದು ನಮ್ಮೆಲ್ಲರಲ್ಲಿರುವ ಶುದ್ಧ ಚೈತನ್ಯದ ಕಾರಣದಿಂದಾಗಿದೆ.
ಎಚ್ಚರಿಕೆಯ ಅನುಭವವನ್ನು ನಾವು ಅನುಭವಿಸುತ್ತಿದ್ದೇವೆ. ಹಾಗೂ ನಾವು ನಮ್ಮ ಒಳಗಿನ ಹಾಗೂ ಹೊರಜಗತ್ತಿನ ಎಲ್ಲ ವ್ಯವಹಾರ ಹಾಗೂ ಅನುಭವಗಳ ಕುರಿತು ಸದಾ ಎಚ್ಚರವಾಗಿದ್ದೇವೆ. ಶುದ್ಧ ಚೈತನ್ಯದ ಇರುವಿಕೆಯಿಂದಾಗಿ ಎಲ್ಲ ಅನುಭವಗಳ ಹಾಗೂ ಘಟನೆಗಳ ಜ್ಞಾನ ನಮಗುಂಟಾಗುತ್ತಿದೆ. ಸೂರ್ಯನ ಬೆಳಕಿನಿಂದಾಗಿ ಕೋಣೆಯಲ್ಲಿರುವ ಎಲ್ಲ ವಸ್ತುಗಳು ನಮಗೆ ಗೋಚರವಾಗುವಂತೆ ಶುದ್ಧ ಚೈತನ್ಯನ ಇರುವಿಕೆಯಿಂದಾಗಿ ನಮ್ಮ ಎಲ್ಲ ಅನುಭವಗಳ ಅರಿವು ನಮಗುಂಟಾಗುತ್ತಿದೆ. ಸೂರ್ಯನು ತಾನು ಪ್ರಕಾಶಿಸುವ ವಸ್ತುಗಳನ್ನು ಕುರಿತು ರಾಗ ಹಾಗೂ ದ್ವೇಷವನ್ನು ಹೊಂದದೆ ಕೇವಲ ಬೆಳಗುವಂತೆ ಆತ್ಮಚೈತನ್ಯವೂ ಸಹ ನಮ್ಮ ಮನಸ್ಸಿನ ಆಲೋಚನೆಗಳು ಹಾಗೂ ದೇಹದ ಕ್ರೀಡೆಗಳಿಂದ ವಿಚಲಿತನಾಗುವುದಿಲ್ಲ. ಒಳಗಿನ ಅಥವಾ ಹೊರಗಿನ ಭ್ರಾಂತ ಪ್ರಪಂಚವು ಶುದ್ಧ ಚೈತನ್ಯನನ್ನು ಭ್ರಮೆಗೆ ಈಡು ಮಾಡುವುದಿಲ್ಲ. ಈ ರೀತಿಯ ಸಂಬಂಧ ರೂಪವಾದ ಶುದ್ಧ ಚೈತನ್ಯದ ಸ್ವರೂಪವು ಹೊರ ಜಗತ್ತಿನ ವಿಷಯಗಳು ಹಾಗೂ ಒಳ ಜಗತ್ತಿನ ವೃತ್ತಿಗಳೊಡನೆ ವ್ಯವಹರಿಸುವ ಸಾಧಕನಿಗೆ ಧ್ಯಾನದಲ್ಲಿ ವಾಸ್ತವವನ್ನು ತಿಳಿಸಲು ಉಪಕಾರವನ್ನು ಮಾಡುತ್ತವೆ. ಗುರುವು ಆತ್ಮನನ್ನು ಪ್ರಪಂಚದ ಸಾಕ್ಷಿಯಾಗಿ ಕಾಣಬೇಕು ಎನ್ನುವಾಗ ಸಾಧಕನಿಗೆ ಆ ಉಪದೇಶವು ಧ್ಯಾನಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸಿದಂತಾಗುತ್ತದೆ. ವಿಷಯರಹಿತವಾದ ಚೈತನ್ಯವೇ ಆತ್ಮನ ನಿಜವಾದ ಸ್ವರೂಪವಾಗಿದೆ. ಯಾವಾಗ ಚೈತನ್ಯವು ಅಭಿವ್ಯಕ್ತವಾಗಲು ವಿಷಯಗಳು ಇಲ್ಲವೋ ಆಗ ಆತ್ಮನನ್ನು ಚೈತನ್ಯವೆಂಬ ಶಬ್ದದಿಂದ ಕರೆಯಲಾಗುವುದಿಲ್ಲ. ವಾಸ್ತವದಲ್ಲಿ ಆತ್ಮನ ನಿಜ ಸ್ವರೂಪವನ್ನು ಶಬ್ದಗಳಲ್ಲಿ ವಿವರಿಸಲು ಅಸಾಧ್ಯ. ಈ ಕ್ಷಣದಲ್ಲಿ ಪಂಚಭೂತಗಳೊಡನೆ ಹಾಗೂ ಅವುಗಳ ಕಾರ್ಯಗಳೊಡನೆ ತಾದಾತ್ಮ್ಯವನ್ನು ಹೊಂದಿರುವುದರಿಂದ ನಾವು ಪ್ರಾಪಂಚಿಕ ಶೋಕ ಮೋಹಕ್ಕೆ ಗುರಿಯಾಗಿದ್ದೇವೆ. ಆತ್ಮಚಿಂತನೆಯಲ್ಲಿ ನಾವು ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳಿಂದ ಮುಕ್ತರಾಗಿ ಅಂತರ್ಮುಖರಾಗಿ ಎಲ್ಲ ವಾಸನೆಗಳು ನಾಶವಾದಾಗ ಸಾಧಕನು ತನ್ನ ಸ್ವಸ್ವರೂಪವನ್ನು ಪ್ರವೇಶಿಸುತ್ತಾನೆ. ಸಾಕ್ಷಿ ಎಂದರೆ ಒಬ್ಬ ವ್ಯಕ್ತಿ ಪಾದಚಾರಿ ಮಾರ್ಗದಲ್ಲಿ ನಿಂತು ಕೇವಲ ರಸ್ತೆಯನ್ನು ಮಾತ್ರ ಗಮನಿಸುವವನೆಂದು ತಿಳಿಯಬೇಕು. ರಸ್ತೆಯಲ್ಲಿ ನಡೆಯುವ ಅಪಘಾತ ಅಥವಾ ವಾಹನಗಳ ಸಂಚಾರದತ್ತ ಗಮನವನ್ನು ನೀಡದೆ ಕೇವಲ ರಸ್ತೆಯನ್ನು ನೋಡುವ ಶುದ್ಧ ಚೈತನ್ಯವನ್ನು ಸಾಕ್ಷಿಯಂತೆ ಎಂದು ನಾವು ಅರಿಯಬೇಕು. ಬದುಕಿನ ಎಲ್ಲ ಅನುಭವಗಳಿಗೆ ಅದು ಸಾಕ್ಷಿ ಮಾತ್ರ. ಜೀವಂತ ವ್ಯಕ್ತಿಗಳಲ್ಲಿ ಅದು ಸಾಕ್ಷಿಯಾಗಿ ತೋರಿಬರುತ್ತದೆ. ಅಜ್ಞಾನದಿಂದಾಗಿ ನಾವು ದೇಹ ಹಾಗೂ ಮನಸ್ಸಿನ ಆಟಗಳೊಡನೆ ಸಂಪೂರ್ಣವಾಗಿ ತಲ್ಲೀನರಾಗಿ ಅವುಗಳ ಸುಖ ದುಃಖಗಳನ್ನು ನನ್ನದೆಂದು ತಿಳಿಯುತ್ತೇವೆ. ಯಾವಾಗ ಸಾಧಕನು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೋ ಆಗ ಆತನಿಗೆ ವಾಸ್ತವದ ಅರಿವಾಗಿ ಸೂರ್ಯನು ಹೇಗೆ ಪ್ರಪಂಚದ ಆಗುಹೋಗುಗಳಿಂದ ಲಿಪ್ತನಾಗುವುದಿಲ್ಲವೋ ಅದೇ ರೀತಿ ಜಗತ್ತಿನ ನಾನಾತ್ವವು ನನ್ನನ್ನು ಏನೂ ಮಾಡದು ಎಂದು ಅರಿಯುತ್ತಾನೆ. ನೋಡುವವನು ನೋಡಲ್ಪಟ್ಟಿದ್ದಕ್ಕಿಂತ ಬೇರೆಯಾಗಿರುತ್ತಾನೆ. ನಾನು ನೋಡುವ ಆತ್ಮ ನಾನು ನೋಡುವ ಆತ್ಮ ನಾನು ಎಂದಿಗೂ ನೋಡಲ್ಪಡುವವನಲ್ಲ. ಸಾಕ್ಷಿ ರೂಪದಲ್ಲಿ ನಿಲ್ಲುವ ಪ್ರಯತ್ನವೇ ಸಾಧಕನು ಮೊದಲು ಮಾಡಬೇಕಾದ ಸಾಧನೆ. ಈ ಶರೀರ, ಮನಸ್ಸು ಹಾಗೂ ಜಗತ್ತಿನ ವರ್ತನೆಗಳಿಂದ ದೂರಾಗಿ ನಾನು ಅವುಗಳನ್ನು ನೋಡುವವ ಎಂಬ ಸ್ಥಿತಿಯಲ್ಲಿ ನಿಲ್ಲುವುದೇ ಧ್ಯಾನದ ಮುಖ್ಯ ಉದ್ದೇಶ. ಈ ರೀತಿಯ ಧ್ಯಾನವನ್ನು ಸಾಧಕ ಆರಂಭದಿಂದಲೇ ಮಾಡಬೇಕು. ಯದಿ ದೇಹಂ ಪೃಥಕ್ಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಠಸಿ ಅಧುನೈವ ಸುಖೀ ಶಾಂತೋ ಬಂಧಮುಕ್ತೋ ಭವಿಷ್ಯಸಿ. ನೀನು ಒಂದು ವೇಳೆ ದೇಹವನ್ನು ನಾನಲ್ಲವೆಂದು ಅರಿತು ಚೈತನ್ಯದಲ್ಲಿ ವಿಶ್ರಮಿಸಿದರೆ ಆ ಕ್ಷಣದಲ್ಲಿಯೇ ಸುಖಿ, ಶಾಂತ ಹಾಗೂ ಬಂಧಮುಕ್ತನಾಗುವೆ. ಹಿಂದಿನ ಶ್ಲೋಕದಲ್ಲಿ ವಿವರಿಸಿದ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಸಾಧನೆಯನ್ನು ಒಂದು ವೇಳೆ ಸಾಧಕನು ಗುರು ವಿವರಿಸಿದಂತೆ ಮಾಡಿದರೆ ಖಂಡಿತವಾಗಿ ಆತನಿಗೆ ಜೀವನ್ಮುಕ್ತಿ ಲಭಿಸುತ್ತದೆ ಎಂಬುದಾಗಿ ಗುರು ಈ ಶ್ಲೋಕದಲ್ಲಿ ಆಶ್ವಾಸನೆಯನ್ನು ನೀಡುತ್ತಿದ್ದಾನೆ. ದೇಹದ ಬಗ್ಗೆ ವೈರಾಗ್ಯವನ್ನು ಎನ್ನುವಲ್ಲಿ ದೇಹಾಭಿಮಾನವನ್ನು ತೊರೆಯಬೇಕು ಎಂಬುದು ಲಕ್ಷ್ಯಾರ್ಥ. ಕೇವಲ ಬಾಯಿ ಮಾತಿನಲ್ಲಿ ನನಗೆ ದೇಹಾಭಿಮಾನವಿಲ್ಲ ಎಂಬ ಹೇಳಿಕೆ ವೈರಾಗ್ಯವಲ್ಲ. ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಿದ್ದೆಯಲ್ಲಿ ದೇಹಾಭಿಮಾನವಿರುವುದಿಲ್ಲ. ಆದರೂ ನಮಗೆ ಅಲ್ಲಿ ಆಧ್ಯಾತ್ಮದ ಅನುಭವ ಉಂಟಾಗುವುದಿಲ್ಲ. ಚಿಂತನೆ ಎಂಬ ಸಾಧನೆ
ಅರ್ಥಾತ್ ನಿಧಿಧ್ಯಾಸನದಲ್ಲಿ ನಾವು ಪ್ರಯತ್ನಿಸಿದಾಗ ಎಚ್ಚರಿಕೆಯಿಂದ ದೇಹಾಭಿಮಾನವನ್ನು ತೊರೆದು ಬ್ರಹ್ಮಭಾವವನ್ನು ಹೊಂದಲು ಸಹಕಾರಿಯಾಗುತ್ತದೆ. ಎಲ್ಲ ಆಧ್ಯಾತ್ಮ ಸಾಧನೆಗಳು ಈ ಸ್ಥಿತಿಯನ್ನು ಹೊಂದಲು ಮಾಡುವ ಸಾಧನಗಳೇ ಆಗಿವೆ. ಮನಸ್ಸಿನ ಪ್ರಶಾಂತತೆಯೇ ಎಲ್ಲ ಸಾಧನೆಗಳ ಗುರಿ. ಯಾವ ಕ್ಷಣದಲ್ಲಿ ಸಾಧಕನು ಬ್ರಹ್ಮಭಾವವನ್ನು ಹೊಂದುತ್ತಾನೋ ಆಗ ಆತನ ಆಭಾಸ ರೂಪವಾದ ಅಹಂಕಾರವು ಕೊನೆಯಾಗುತ್ತದೆ. ನಂತರ ಆತನು ಆನಂದವನ್ನು, ಶಾಂತಿಯನ್ನು ಹಾಗೂ ಸ್ವಾತಂತ್ರ್ಯತೆಯನ್ನು ಹೊಂದಿ ಮುಕ್ತನಾಗುತ್ತಾನೆ. ದುಃಖ, ಅಸ್ಥಿರತೆ ಹಾಗೂ ಬಂಧನಗಳು ಕೇವಲ ಆಭಾಸರೂಪಿ ಅಹಂಕಾರಕ್ಕೆ ಸೇರಿದ್ದಾಗಿವೆ. ವೇದಾಂತದಲ್ಲಿ 2 ಅಭಿಪ್ರಾಯಗಳಿವೆ. ಒಂದು ಕ್ರಮಮುಕ್ತಿ, ಇನ್ನೊಂದು ಜೀವನ್ಮುಕ್ತಿ. ಕ್ರಮಮುಕ್ತಿಯನ್ನೇ ವಿದೇಹ ಮುಕ್ತಿ ಎಂದು ಸಹ ಕೆಲವರು ಕರೆಯುತ್ತಾರೆ, ಹಲವು ಕಡೆ ಕರೆಯುತ್ತಾರೆ. ಎಲ್ಲ ರೀತಿಯ ಬಂಧನಗಳಿಂದ ಬಿಡುಗಡೆಯು ವ್ಯಕ್ತಿ ಸತ್ತ ಮೇಲೆ ಮಾತ್ರ ಸಿಗುತ್ತದೆ. ಇದನ್ನು ವಿದೇಹ ಮುಕ್ತಿ ಎನ್ನುತ್ತಾರೆ. ಅಷ್ಟಾವಕ್ರ, ಆಚಾರ್ಯ ಶಂಕರ ಮುಂತಾದವರು ಜೀವನ್ಮುಕ್ತಿಯನ್ನು ಒಪ್ಪುತ್ತಾರೆ. ವ್ಯಕ್ತಿ ಬದುಕಿರುವಾಗ ದೇಹಾಭಿಮಾನವನ್ನು ತೊರೆದು ಬ್ರಹ್ಮಭಾವದಲ್ಲಿ ನೆಲೆ ನಿಂತ ಕ್ಷಣ ಆತನು ಜೀವನ್ಮುಕ್ತನಾಗುತ್ತಾನೆ. ಆತ ದೇಹದ ಮುಖಾಂತರ ವ್ಯವಹರಿಸಿದರೂ ಆತನಿಗೆ ಯಾವುದೇ ರೀತಿಯ ಬಂಧನವಿರುವುದಿಲ್ಲ, ಏಕೆಂದರೆ ಆತ ಜೀವನ್ಮುಕ್ತ. ಜೀವನ್ಮುಕ್ತ ಸ್ಥಿತಿಯನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಇದೇ ಅರ್ಥವನ್ನು ಸಾರುವ ಶ್ಲೋಕವನ್ನು ನಾವು ಯೋಗ ವಾಸಿಷ್ಠದಲ್ಲೂ ಕೂಡ ಕಾಣಬಹುದು. ಯದಿ ಸರ್ವಂ ಪರಿತ್ಯಜ್ಯ ತಿಷ್ಠಸ್ಯುತ್ಕ್ರಾಂತ ವಾಸನಃ ಅಮುನೈವ ನಿಮೇಷೇಣ ತನ್ಮುಕ್ತೋಸಿ ನ ಸಂಶಯಃ. ಹೇ ರಾಮ, ನೀನು ಈ ದೃಶ್ಯಜ್ಞಾನವೆಲ್ಲವನ್ನೂ ಬಿಟ್ಟು ವಾಸನಾಮಯ ಚಿತ್ತವನ್ನು ಉತ್ಕ್ರಮಿಸಿದರೆ, ಅಂದರೆ ವಾಸನೆಗಳನ್ನು ದಾಟಿದರೆ, ಆಗಲೇ ಈ ನಿಮಿಷದಲ್ಲಿಯೇ ನೀನು ಮುಕ್ತನಾಗುವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಿಜದಲ್ಲಿ ಈ ಅಷ್ಟಾವಕ್ರ ಗೀತೆಯು ಮಾಂಡೂಕ್ಯಕಾರಿಕ, ಯೋಗ ವಾಸಿಷ್ಠ ಮುಂತಾದ ಗ್ರಂಥಗಳಿಗೆ ಬುನಾದಿಯಾಗಿದೆ. ಈ ಗ್ರಂಥಗಳಲ್ಲಿರುವ ಅಜಾತವಾದವು ಸೃಷ್ಟಿಯು ಸಂಭವಿಸಿಲ್ಲ ಎಂಬುದನ್ನು ಮನದಟ್ಟು ಮಾಡುತ್ತದೆ. ಪ್ರಾಪಂಚಿಕ ವಸ್ತುಗಳನ್ನು ಹೊಂದುವುದು ಯಾವ ಹಾನಿಯನ್ನು ಮಾಡುವುದಿಲ್ಲ. ಆದರೆ ನಾವು ಅವುಗಳ ದಾಸರಾದರೆ ಅದಕ್ಕಿಂತ ದುಃಖಮಯ ಬದುಕು ಮತ್ತೊಂದಿಲ್ಲ. ಉದಾಹರಣೆಗೆ, ನಾವು ಹಣವನ್ನು ಹೊಂದುವುದು ತಪ್ಪಲ್ಲ, ಪ್ರತಿಯೊಬ್ಬರೂ ಹಣವಂತರಾಗಬಹುದು. ಆದರೆ ಹಣವೊಂದೇ ಜೀವನದ ಗುರಿಯಾದರೆ ನಾವು ಹಣದ ದಾಸರಾಗುತ್ತೇವೆ. ಆಹಾರವನ್ನು ಸೇವಿಸುವುದು ತಪ್ಪಲ್ಲ, ಆದರೆ ಆಹಾರದ ಬಗ್ಗೆ ಸದಾ ಆಲೋಚನೆ ಮಾಡುವುದು ಆಹಾರವೇ ನಮ್ಮನ್ನು ತಿಂದಂತೆ. ಮೇಲಿನ ವಿಚಾರ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದರೆ ಅದನ್ನೇ ನಾವು ನಮ್ಮ ಆಧ್ಯಾತ್ಮ ಸಾಧನೆಯಲ್ಲಿ ಅಳವಡಿಸಿಕೊಳ್ಳಬಹುದು. ನಮ್ಮ ಶರೀರದ ಅಂಗಭೂತವಾದ ಮನಸ್ಸು, ಬುದ್ಧಿ ಹಾಗೂ ಭೌತಿಕ ಶರೀರಗಳ ಮುಖಾಂತರ ಜಗತ್ತನ್ನು ಅನುಭವಿಸುವುದರಲ್ಲಿ ಯಾವ ದೋಷವೂ ಇಲ್ಲ. ಜ್ಞಾನಿಗಳೂ ಸಹ ಇವುಗಳ ಮುಖಾಂತರವೇ ತಮ್ಮ ನಿತ್ಯದ ವ್ಯವಹಾರವನ್ನು ಮಾಡುತ್ತಿದ್ದಾರೆ. ಅಜ್ಞಾನಿಗಳು ಮಾತ್ರ ಈ ದೇಹ, ಮನಸ್ಸು, ಬುದ್ಧಿ ಹಾಗೂ ಇನ್ನಿತರ ಕರಣಗಳ ದಾಸರಾಗಿ ಅವುಗಳಿಂದ ಬಂಧಿಸಲ್ಪಟ್ಟಿದ್ದಾರೆ, ಅವುಗಳ ದಾಸರಾಗಿದ್ದಾರೆ. ಇವುಗಳೊಡನೆಯ ಸಹವಾಸದಿಂದ ಅಹಂಕಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ತಾವು ಶರೀರ, ಮನಸ್ಸು ಹಾಗೂ ಬುದ್ಧಿ ಎಂಬ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ. ಪ್ರತಿಯೊಬ್ಬ ಸಾಧಕನೂ ಸಹ ತನ್ನ ಆಭಾಸರೂಪ ಅಹಂಕಾರದೊಡನೆ ಬಾಳಬೇಕು. ಅದರ ಅಡಿಪಾಯವನ್ನು ಎದುರಿಸಿ ನಿಲ್ಲಬೇಕು. ಅದರ ಅಸ್ತಿತ್ವದ ವಿರುದ್ಧ ಸೆಣಸಾಡಬೇಕು. ತಾನು ಶರೀರ, ಮನಸ್ಸು ಹಾಗೂ ಬುದ್ಧಿ ಅಲ್ಲ ಎಂಬ ದೃಢ ನಿಲುವನ್ನು ಹೊಂದಬೇಕು. ತಾನು ಶುದ್ಧ ಚೈತನ್ಯವೆಂಬ ವಾಸ್ತವವನ್ನು ಅನುಭವಿಸಬೇಕು. ವೇದಾಂತದ ಸಾಧನೆ ಇದಾಗಿದೆ. ಇಡೀ ವೇದಾಂತದ ಸಾಧನೆಯನ್ನು ಮೇಲಿನ ಶ್ಲೋಕದಲ್ಲಿ ಸೊಗಸಾಗಿ ಸಂಕ್ಷೇಪವಾಗಿ ವಿವರಿಸಲಾಗಿದೆ. ನತ್ವಂ ವಿಪ್ರಾದಿಕೋ ವರ್ಣೋ ನಾಶ್ರಮೀ ನಾಕ್ಷಗೋಚರಃ ಅಸಂಗೋಸಿ ನಿರಾಕಾರೋ ವಿಶ್ವಸಾಕ್ಷಿ ಸುಖೀ ಭವ. ನೀನು ಬ್ರಾಹ್ಮಣ ಮುಂತಾದ ವರ್ಣಕ್ಕೆ ಸೇರಿದವನಲ್ಲ, ನೀನು ಬ್ರಹ್ಮಚಾರಿ ಮುಂತಾದ ಆಶ್ರಮಕ್ಕೆ ಸೇರಿದವನಲ್ಲ, ನೀನು ಇಂದ್ರಿಯಗಳಿಗೆ ಕಾಣದವನು, ನೀನು ನಿರಾಕಾರಿ, ವಿಶ್ವಸಾಕ್ಷಿ ಹಾಗೂ ಅಸಂಗನಾಗಿರುವೆ. ಸುಖಿಯಾಗಿರು. ಹಿಂದೂ ಧರ್ಮದಲ್ಲಿ ಮನುಷ್ಯರನ್ನು ಅವರ ಕರ್ಮ ಹಾಗೂ ವಾಸನೆಗಳಿಗೆ ತಕ್ಕಂತೆ 4 ವರ್ಣಗಳಾಗಿ ವಿಂಗಡಿಸಿದ್ದಾರೆ. ಶುದ್ಧ ಚೈತನ್ಯನು ವಾಸನೆಗಳಿಂದ ಮುಕ್ತನಾಗಿರುವುದರಿಂದ ಅವನು ಯಾವ ವರ್ಣಕ್ಕೂ ಸೇರದವನಾಗಿದ್ದಾನೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ವಾಸಿಸುವ ಜನರನ್ನು 4 ಆಶ್ರಮಗಳಲ್ಲಿ ವಿಭಾಗಿಸಲಾಗಿದೆ.
ಓದುವ ಸಮಯದಲ್ಲಿ ಬ್ರಹ್ಮಚರ್ಯವೆಂದು, ವಿವಾಹಾದಿಗಳ ನಂತರದ ಸಮಯವನ್ನು ಗೃಹಸ್ಥನೆಂದು, ನಿವೃತ್ತ ಜೀವನವನ್ನು ವಾನಪ್ರಸ್ಥವೆಂದು ಹಾಗೂ ತ್ಯಾಗಮಯ ಜೀವನವನ್ನು ಸನ್ಯಾಸವೆಂದು ಕರೆಯಲಾಗಿದೆ. ಈ ವಿಂಗಡಣೆಯು ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿ ನಿರ್ಧರಿಸಲಾಗಿದೆ. ಮನಸ್ಸು ಬೆಳೆಯುವಾಗ ಅದರಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಅನುಸರಿಸಿ 4 ಆಶ್ರಮಗಳೆಂದು ಗುರುತಿಸಲಾಗಿದೆ. ಶುದ್ಧ ಚೈತನ್ಯನು ಒಬ್ಬನೇ ಆಗಿದ್ದು ಎರಡಿಲ್ಲದವನಾಗಿರುವುದರಿಂದ ಅವನಿಗೆ ಯಾವುದೇ ಬದಲಾವಣೆಗಳಿಲ್ಲ ಹಾಗೂ ಯಾವ ಸಂಬಂಧಗಳೂ ಇಲ್ಲ. ಆದ್ದರಿಂದ ಆತನು ಯಾವ ಆಶ್ರಮಕ್ಕೂ ಒಳಪಡುವುದಿಲ್ಲ. ಆತ ವರ್ಣಾಶ್ರಮ ಅತೀತನು. ಆತ್ಮನನ್ನು ಯಾವುದೇ ವರ್ಣಕ್ಕಾಗಲಿ ಅಥವಾ ಯಾವುದೇ ಆಶ್ರಮಕ್ಕಾಗಲಿ ಸೇರಿಸಲು ಅಸಾಧ್ಯ. ಆರಂಭದ ಹಂತದಲ್ಲಿರುವ ಸಾಧಕರಿಗೆ ಈ ವರ್ಣಾಶ್ರಮಗಳ ವಿಚಾರ ತಮ್ಮ ಸಾಧನೆಯಲ್ಲಿ ಮುಂದುವರಿಯಲು ಸಹಕಾರಿಯಾಗುತ್ತದೆ. ಇವು ಸಾಧಕರಿಗೆ ಆಚಾರ, ವಿಚಾರ ಹಾಗೂ ನಿಗ್ರಹಗಳ ಜ್ಞಾನವನ್ನು ನೀಡುತ್ತವೆ. ದೇಹದೊಡನೆ ತಾದಾತ್ಮ್ಯವಿರುವ ಪ್ರತಿಯೊಬ್ಬನಿಗೂ ಇವುಗಳ ಅವಶ್ಯಕತೆ ಇದೆ. ಶುದ್ಧ ಚೈತನ್ಯ ಸ್ವರೂಪನಾದ ಆತ್ಮವು ಕಣ್ಣು ಮುಂತಾದ ಇಂದ್ರಿಯಗಳಿಗೆ, ಮನಸ್ಸು ಹಾಗೂ ಬುದ್ಧಿಗೆ ಗೋಚರವಾಗುವುದಿಲ್ಲ. ಶುದ್ಧ ಚೈತನ್ಯನು ಸದಾ ದೃಷ್ಟ, ಅವನು ಎಂದಿಗೂ ದೃಶ್ಯನಾಗುವುದಿಲ್ಲ. ಆತನು ಜಗತ್ತಿನ ಎಲ್ಲ ವಿಷಯಗಳಿಂದ ಅಸಂಗನಾಗಿರುತ್ತಾನೆ. ಹೇಗೆ ಸೂರ್ಯನ ಕಿರಣಗಳು ಜಗತ್ತಿನ ವಸ್ತುಗಳನ್ನು ಬೆಳಗಿಸಿದರೂ ಅವುಗಳೊಡನೆ ಅಸಂಗದಿಂದ ಇರುತ್ತವೆಯೋ, ಅದೇ ರೀತಿ ಶುದ್ಧ ಚೈತನ್ಯನು ಸಹ ಮನಸ್ಸು, ಇಂದ್ರಿಯಗಳು ಹಾಗೂ ಬುದ್ಧಿಗಳನ್ನು ಬೆಳಗಿದರೂ ಅವುಗಳಿಂದ ಅಸಂಗನಾಗಿರುತ್ತಾನೆ. ಶುದ್ಧ ಚೈತನ್ಯನಿಗೆ ಯಾವುದೇ ಆಕಾರವಿಲ್ಲ. ಆತ ನಿರಾಕಾರನು. ನಮ್ಮಲ್ಲಿರುವ ಶುದ್ಧ ಚೈತನ್ಯನು ಜಗತ್ತಿನಲ್ಲಿ ಹಾಗೂ ದೇಹದಲ್ಲಿ ಆಗುವ ಎಲ್ಲ ಏರುಪೇರುಗಳನ್ನು ಸಾಕ್ಷಿ ರೂಪದಿಂದ ನೋಡುತ್ತಿರುವುದರಿಂದ ಆತನು ವಿಶ್ವಸಾಕ್ಷಿ. ಸಾಕ್ಷಿ ಎಂಬ ಪದವನ್ನು 4 ಬಾರಿ ಇದೇ ಅಧ್ಯಾಯದಲ್ಲಿ ಪುನರುಕ್ತಿಯಾಗಿ ಮಾಡಲಾಗಿದೆ. ಸರ್ವಸಾಕ್ಷಿ ಹಾಗೂ ವಿಶ್ವಸಾಕ್ಷಿ ಇವುಗಳ ಹೆಚ್ಚಿನ ವಿವರಗಳು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಸಿಗುತ್ತದೆ. ಮನಸ್ಸು ಹಾಗೂ ಬುದ್ಧಿಯ ಆಟಗಳನ್ನು ಶುದ್ಧ ಚೈತನ್ಯನೂ ಸಾಕ್ಷಿಯಾಗಿ ನೋಡುತ್ತಾನೆ, ಆದರೆ ಅದರ ಭಾಗವಾಗುವುದಿಲ್ಲ. ಇವುಗಳನ್ನು ಇನ್ನೂ ವಿಶೇಷ ರೀತಿಯಲ್ಲಿ ಕೈವಲ್ಯ ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ತ್ರಿಷು ಧಾಮಸು ಯದ್ ಭೋಗ್ಯಂ ಭೋಕ್ತ ಭೋಗಶ್ಚ ಯದ್ ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ. ಅಂದರೆ 3 ಕ್ಷೇತ್ರಗಳಲ್ಲಿ ಸ್ಥೂಲ, ಸೂಕ್ಷ್ಮ ಹಾಗೂ ಕಾರಣ ಶರೀರಗಳಲ್ಲಿ ಅನುಭವಿಸಲ್ಪಡುವ, ಅನುಭವಿಸುವವ ಹಾಗೂ ವಸ್ತುವಿನಿಂದ ಉಂಟಾಗುವ ಅನುಭವ, ಇವುಗಳಿಗಿಂತ ಜ್ಞಾನಸ್ವರೂಪನು ಸದಾ ಮಂಗಳವನ್ನು ಉಂಟುಮಾಡುವವನು ಆದ ಸಾಕ್ಷಿಯು ನಾನಾಗಿರುತ್ತೇನೆ. ಈ ಎಲ್ಲ ಕಾರಣಗಳಿಂದಾಗಿ ಶುದ್ಧ ಚೈತನ್ಯನು ನಿರಾಕಾರನು ಹಾಗೂ ಸಾಕ್ಷಿ ಸ್ವರೂಪನು. ನೀನು ಈ ವಿಚಾರವನ್ನು ಸದಾ ಚಿಂತಿಸುತ್ತಾ ಆನಂದವಾಗಿರು. ಈ ಸ್ಥಿತಿಯನ್ನು ತಲುಪಿದ ನಂತರ ಜಗತ್ತಿನ ಶೋಕಗಳು, ಒತ್ತಡಗಳು, ತೊಂದರೆಗಳು, ಬಯಕೆಗಳು ಹಾಗೂ ಅತಿಯಾಸೆಗಳು ಕೊನೆಯಾಗುತ್ತವೆ. ಸ್ವಾಭಾವಿಕವಾಗಿಯೇ ದೇಹದಲ್ಲಿ ಆನಂದದ ಝರಿ ಹಾಗೂ ಶಾಂತಿಯು ನೆಲೆ ನಿಲ್ಲುತ್ತದೆ. ಸಾಧಕನು ತನ್ನ ಸ್ವರೂಪದತ್ತ ಸುಲಭವಾಗಿ ಸಾಗುತ್ತಾನೆ. ಧರ್ಮೋ ಸುಖಂ ದುಃಖಂ ಮಾನಸಾನಿ ನತೆ ವಿಭೋ ನ ಕರ್ತಾಸಿ ನ ಭೋಕ್ತಾಸಿ ಮುಕ್ತ ಏವಾಸಿ ಸರ್ವದಾ. ಧರ್ಮ ಹಾಗೂ ಅಧರ್ಮಗಳು, ಸುಖ ಹಾಗೂ ದುಃಖಗಳು ಇವು ಮನಸ್ಸು ಮುಂತಾದವಕ್ಕೆ ಸೇರಿದ್ದು, ಆತ್ಮಸ್ವರೂಪನಾದ ಚೈತನ್ಯನಿಗಲ್ಲ. ಹೇ ವಿಭೋ, ನೀನು ಕರ್ತನಲ್ಲ ಅಥವಾ ಭೋಕ್ತನಲ್ಲ, ನೀನು ಯಾವಾಗಲೂ ಮುಕ್ತನಾಗಿರುವೆ. ಅಹಂಕಾರವು ತನ್ನನ್ನು 2 ರೀತಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತದೆ. ಒಂದು ಕರ್ತನಾಗಿ, ಮತ್ತೊಂದು ಭೋಕ್ತನಾಗಿ. ಅಹಂಕಾರವು ಬಾಹ್ಯ ಜಗತ್ತಿನಲ್ಲಿ ತನ್ನನ್ನು ತಾನು ಗರ್ವದಿಂದ ಕರ್ತನೆಂದು ಪ್ರತಿಬಿಂಬಿಸಿಕೊಳ್ಳುತ್ತದೆ. ಅದೇ ಅಹಂಕಾರವು ಆಂತರಿಕವಾಗಿ ವ್ಯವಹರಿಸುವಾಗ ತನ್ನನ್ನು ತಾನು ಗರ್ವದಿಂದ ಭೋಕ್ತನೆಂದು ಪ್ರತಿಬಿಂಬಿಸಿಕೊಳ್ಳುತ್ತದೆ. ಇವೆರಡರ ಸಮ್ಮಿಶ್ರಣವೇ ಆಭಾಸ ರೂಪವಾದ ಅಹಂಕಾರವಾಗಿದೆ. ಅಹಂಕಾರವು ಜಗತ್ತಿನ ವಿಷಯಗಳೊಡನೆ ವ್ಯವಹರಿಸಿ ಅವುಗಳ ಹಿಂದೆ ಬಿದ್ದು ದುಃಖಗಳನ್ನು ಅನುಭವಿಸಿ ನಾನು ಕರ್ತ ಎಂದು ತಪ್ಪು ತಿಳಿದು ಕರ್ಮಗಳಲ್ಲಿ ಸಂಪೂರ್ಣವಾಗಿ ತಲ್ಲೀನಗೊಂಡು ಅವುಗಳಿಂದ ಉಂಟಾಗುವ ಒಳಿತು ಕೆಡುಕುಗಳನ್ನು ಅನುಭವಿಸುತ್ತದೆ. ಅದೇ ಅಹಂಕಾರವು ಭೋಕ್ತನಾಗಿ ಜಗತ್ತಿನಲ್ಲಿ ಸುಖವನ್ನು ಬಯಸಿ ಅಲ್ಲಿನ ಅನುಭವಗಳನ್ನು ಹೊಂದಿ ಕೊನೆಗೆ ತಾನು ದುಃಖಿ
ತಾನು ಸುಖಿ, ತಾನು ದುಃಖಿ ಎಂದು ಪರಿತಪಿಸುತ್ತದೆ. ಸಂಕ್ಷೇಪವಾಗಿ ಹೇಳುವುದಾದರೆ, ಅಹಂಕಾರಕ್ಕೆ ಈ ಕರ್ತೃತ್ವ, ಭೋಕ್ತೃತ್ವ ಹಾಗೂ ದ್ವಂದ್ವಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೇ ಸಾಧ್ಯವಿಲ್ಲ. ಇಲ್ಲಿ ಗುರುವು ಮತ್ತೊಮ್ಮೆ ಶಿಷ್ಯನಿಗೆ ಮನದಟ್ಟು ಮಾಡುತ್ತಿದ್ದಾನೆ. ನೀನು ಅನುಭವಿಸುವ ಒಳಿತು ಕೆಡುಕುಗಳು, ನೋವು ನಲಿವುಗಳು ಇವು ಮನಸ್ಸಿನಿಂದ ಹುಟ್ಟಿರುವಂತಹವು. ನೀನು ಮನಸ್ಸಲ್ಲ, ನಿನ್ನೊಡನೆ ಅವು ಎಂದಿಗೂ ಬೆರೆಯುವುದಿಲ್ಲ. ನೀನು ಸಚ್ಚಿದಾನಂದ ಸ್ವರೂಪಿ ಶುದ್ಧ ಚೈತನ್ಯನಾಗಿರುವೆ. ಚೈತನ್ಯ ರೂಪಿಯಾದ ನೀನು ಸರ್ವಕಾಲದಲ್ಲೂ ದ್ವಂದ್ವಗಳನ್ನು ಮೀರಿದವನಾಗಿರುವೆ. ಈ ದ್ವಂದ್ವಗಳು ಕೇವಲ ಮನಸ್ಸಿಗೆ ಸೇರಿದ್ದಾಗಿವೆ. ಧರ್ಮ ಹಾಗೂ ಅಧರ್ಮಗಳು ಹುಟ್ಟಿರುವುದು ಬುದ್ಧಿಯಿಂದ. ಇವುಗಳೊಡನೆ ತಾದಾತ್ಮ್ಯವನ್ನು ಹೊಂದುವುದರಿಂದ ನಮಗೆ ಕರ್ತೃತ್ವ ಉಂಟಾಗುತ್ತದೆ. ಸುಖ ಹಾಗೂ ದುಃಖಗಳು ಹುಟ್ಟಿರುವುದು ಮನಸ್ಸಿನಿಂದ. ಇವುಗಳೊಡನೆ ತಾದಾತ್ಮ್ಯವನ್ನು ಹೊಂದುವುದರಿಂದ ನಮಗೆ ಭೋಕ್ತೃತ್ವ ಉಂಟಾಗುತ್ತದೆ. ಹೀಗೆ ಬುದ್ಧಿ ಹಾಗೂ ಮನಸ್ಸಿನೊಡನೆ ನಾವು ತಾದಾತ್ಮ್ಯವನ್ನು ಹೊಂದುವ ಕಾರಣದಿಂದಾಗಿ ನಮ್ಮಲ್ಲಿ ಕರ್ತೃತ್ವ ಹಾಗೂ ಭೋಕ್ತೃತ್ವ ಉದಯಿಸುತ್ತದೆ. ಇವುಗಳ ಸಮ್ಮಿಶ್ರವೇ ಅಹಂಕಾರ. ಯಾವಾಗ ನಾವು ಈ ಮನಸ್ಸು ಹಾಗೂ ಬುದ್ಧಿಯೊಡನೆ ತಾದಾತ್ಮ್ಯವನ್ನು ಕಳೆದುಕೊಂಡು ಅಹಂಕಾರ ರಹಿತರಾಗುತ್ತೇವೆಯೋ ಆಗ ಆನಂದ ಸ್ವರೂಪಿ ಶುದ್ಧ ಚೈತನ್ಯರು ನಾವಾಗುತ್ತೇವೆ. ಏಕೋ ದೃಷ್ಟಾಸಿ ಸರ್ವಸ್ಯ ಮುಕ್ತ ಪ್ರಾಯೋಸಿ ಸರ್ವದಾ ಅಯಮೇವ ಹಿ ತೇ ಬಂಧೋ ದೃಷ್ಟಾರಂ ಪಶ್ಯಸೀತರಂ. ನೀನು ಎಲ್ಲದರ ದೃಷ್ಟನಾಗಿರುವೆ. ನೀನು ಸರ್ವದಾ ಮುಕ್ತನು. ನಿಜವಾಗಿ ಹೇಳುವುದಾದರೆ ನೀನು ನಿನ್ನನ್ನು ಬೇರೆಯವನಂತೆ ನೋಡುತ್ತಿರುವೆ. ವಾಸ್ತವದಲ್ಲಿ ನೀನು ದೃಷ್ಟಾ ಮಾತ್ರನಾಗಿರುವೆ. ಈ ತಪ್ಪು ತಿಳುವಳಿಕೆಯೇ ನಿನಗೆ ಬಂಧನವಾಗಿದೆ. ಶುದ್ಧ ಚೈತನ್ಯದ ಕಾರಣದಿಂದಾಗಿ ದೇಹ, ಮನಸ್ಸು ಹಾಗೂ ಬುದ್ಧಿ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿವೆ. ಈ ಕರಣಗಳ ಮುಖಾಂತರ ಶುದ್ಧ ಚೈತನ್ಯನು ಜಗತ್ತನ್ನು ಅನುಭವಿಸುತ್ತಿದ್ದಾನೆ. ವಿಷಯಗಳು, ಭಾವನೆಗಳು ಹಾಗೂ ವೃತ್ತಿಗಳ ಅಸ್ತಿತ್ವವು ಶುದ್ಧ ಚೈತನ್ಯನನ್ನು ಅವಲಂಬಿಸಿವೆ. ಆದ್ದರಿಂದ ಶುದ್ಧ ಚೈತನ್ಯನೇ ನಿಜವಾದ ದ್ರಷ್ಟ ಆಗಿದ್ದಾನೆ. ಆತನು ಪ್ರಪಂಚವನ್ನು ಈ ನನ್ನ ಕರಣಗಳ ಮುಖಾಂತರ ಅನುಭವಿಸುತ್ತಿದ್ದಾನೆ. ಈ ಒಂದು ಶುದ್ಧ ಚೈತನ್ಯವೇ ಎಲ್ಲ ಶರೀರಗಳ ಮುಖಾಂತರ, ಮನಸ್ಸುಗಳ ಮುಖಾಂತರ ಹಾಗೂ ಬುದ್ಧಿಗಳ ಮುಖಾಂತರ ಅಂತರಾತ್ಮನಾಗಿದ್ದುಕೊಂಡು ಜಗತ್ತನ್ನು ಅನುಭವಿಸುತ್ತಿದ್ದಾನೆ. ಶುದ್ಧ ಚೈತನ್ಯನೇ ಗ್ರಹಿಸುವವನು, ಸಂವೇದಿಸುವವನು ಹಾಗೂ ಆಲೋಚಿಸುವವನು ಆಗಿದ್ದಾನೆ. ಆ ಶುದ್ಧ ಚೈತನ್ಯವೇ ನೀನಾಗಿರುವೆ. ತತ್ ತ್ವಂ ಅಸಿ. ಈ ಕಾರಣಗಳಿಂದ ನೀನು ನಿತ್ಯ ಶುದ್ಧ ಬುದ್ಧ ಮುಕ್ತನಾಗಿರುವೆ. ಇಂದಿನ ನಿನ್ನ ದುಃಖಕ್ಕೆ ಕಾರಣವೇನೆಂದರೆ ನೀನು ನಿನ್ನನ್ನು ದ್ರಷ್ಟನೆಂದು ತಿಳಿಯದೆ ಬೇರೆಯವನಂತೆ ಕಾಣುತ್ತಿರುವೆ. ಇದೇ ನಿನಗೆ ಬಂಧನವಾಗಿದೆ. ಈ ಕಾರಣದಿಂದ ನೀನು ದುಃಖಿಯಾಗಿರುವೆ. ಅಹಂಕಾರವನ್ನು ನಾನೆಂದುಕೊಂಡು, ಶರೀರವನ್ನು ನನ್ನದೆಂದುಕೊಂಡು, ಇಂದ್ರಿಯ ಮನಸ್ಸುಗಳೇ ತಾನೆಂದು ತಪ್ಪು ತಿಳಿದು ನೀನು ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವೆ. ಇರುವುದು ಒಂದೇ, ಅದು ಶುದ್ಧ ಚೈತನ್ಯ. ಅವನು ಅಂತರ್ಯಾಮಿಯಾಗಿದ್ದಾನೆ. ಉಳಿದೆಲ್ಲವೂ ಜಗತ್ತಿನ ವಿಷಯಗಳು. ನೀನು ಆ ಅಂತರ್ಯಾಮಿಯಾದ ಶುದ್ಧ ಚೈತನ್ಯನಾಗಿರುವೆ. ನೀನು ನೋಡುವವನಾದ ದೃಷ್ಟ. ಜಗತ್ತಿನ ವಿಷಯಗಳು ಕೇವಲ ಆಭಾಸ ಮಾತ್ರ. ಅವು ಶುದ್ಧ ಚೈತನ್ಯನ ಮೇಲೆ ಆರೋಪಿಸಲಾಗಿದೆ. ಇದೇ ವಿಚಾರವನ್ನು ಕೈವಲ್ಯ ಉಪನಿಷತ್ತಿನ ಈ ಮಂತ್ರಗಳಲ್ಲಿ ಘೋಷಿಸಲಾಗಿದೆ. ಅಪಾಣಿಪಾದೋ ಅಹಂ ಚಿಂತ್ಯ ಶಕ್ತಿ ಪಶ್ಯಾಮ್ಯ ಚಕ್ಷು ಸ ಶೃಣೋಮ್ಯ ಕರ್ಣಃ ಅಹಂ ವಿಜಾನಾಮಿ ವಿವಿಕ್ತ ರೂಪಃ ನ ಚಾಸ್ತಿ ವೇತ್ತ ಮಮ ಚಿತ್ಸದಾಹಂ. ನಾನು ಕೈಕಾಲುಗಳಿಲ್ಲದವನು, ಅರಿಯಲು ಅಸಾಧ್ಯವಾದ ಶಕ್ತಿಯುಳ್ಳವನು. ಕಣ್ಣುಗಳಿಲ್ಲದೆ ನೋಡುತ್ತೇನೆ, ಕಿವಿಗಳಿಲ್ಲದೆ ಕೇಳುತ್ತೇನೆ, ರೂಪವಿಲ್ಲದಿದ್ದರೂ ಚೆನ್ನಾಗಿ ತಿಳಿಯುತ್ತೇನೆ. ನನ್ನನ್ನು ಅರಿತವರು ಯಾರೂ ಇಲ್ಲ. ನಾನು ಯಾವಾಗಲೂ ಜ್ಞಾನ ಸ್ವರೂಪನು. ಅಹಂ ಕರ್ತೇತ್ಯಹಂ ಮಾನ ಮಹಾಕೃಷ್ಣಾಹಿದಂಶಿತಃ ನಾಹಂ ಕರ್ತೇತಿ ವಿಶ್ವಾಸಾಮೃತಂ ಪೀತ್ವಾ ಸುಖೀ ಭವ. ಅಹಂಕಾರವೆಂಬ ಕೃಷ್ಣ ಸರ್ಪದಿಂದ ಕಚ್ಚಲ್ಪಟ್ಟಿರುವುದರಿಂದ
ನೀನು ನಾನು ಕರ್ತ ಎನ್ನುತ್ತಿರುವೆ. ವಿಶ್ವಾಸವೆಂಬ ಅಮೃತವನ್ನು ಕುಡಿದು ನಾನು ಅಕರ್ತ ಎಂದು ಅರಿತುಕೊಂಡು ಸುಖವನ್ನು ಹೊಂದು. ಗರ್ವದಿಂದಿರುವ ಅಹಂಕಾರವು ತನ್ನ ಕರ್ತೃತ್ವ ಭಾವನೆಯಿಂದ ಎಲ್ಲ ಗ್ರಹಿಸುವಿಕೆಯಲ್ಲಿ, ಸಂವೇದಿಸುವಿಕೆಯಲ್ಲಿ ಹಾಗೂ ಆಲೋಚಿಸುವಿಕೆಯಲ್ಲಿ ನಾನು ಕಂಡೆ, ನಾನು ಕೇಳಿದೆ, ನಾನು ಭಾವಿಸಿದೆ, ನಾನು ಯೋಚಿಸಿದೆ ಹೀಗೆ ವ್ಯವಹರಿಸುತ್ತದೆ. ಈ ವರ್ತನೆಗೆ ನಮ್ಮ ಕಣ್ಣು, ಕಿವಿ, ಮನಸ್ಸು ಹಾಗೂ ಬುದ್ಧಿಗಳೊಡನೆ ನೋಡುವಿಕೆ, ಕೇಳುವಿಕೆ, ಭಾವಿಸುವಿಕೆ ಹಾಗೂ ಯೋಚಿಸುವಿಕೆಗಳನ್ನು ನಾನೆಂದು ತಪ್ಪು ತಿಳಿಯುವುದೇ ಮುಖ್ಯ ಕಾರಣವಾಗುತ್ತದೆ. ವಾಸ್ತವದಲ್ಲಿ ಚೈತನ್ಯ ಸ್ವರೂಪಿಯಾದ ನಾನು ಇವುಗಳ ದೃಷ್ಟಾಮಾತ್ರನಾಗಿದ್ದೇನೆ. ಕರಣಗಳ ಕ್ರಿಯೆಯನ್ನು ನನ್ನ ಕ್ರಿಯೆ ಎಂಬ ಗ್ರಹಿಕೆಯೇ ನಾನು ಕರ್ತೃ ಎಂಬ ಅಹಂಕಾರದ ಕೆಲಸಕ್ಕೆ ಮೂಲವಾಗಿದೆ. ಯಾವಾಗ ಅಹಂಕಾರವು ಈ ರೀತಿಯಲ್ಲಿ ಪ್ರವರ್ತಿಸುತ್ತದೆಯೋ ಆಗ ನಾವು ಇಂದ್ರಿಯ ವಿಷಯಗಳಿಂದ ಪೆಟ್ಟು ತಿಂದು ಇಂದ್ರಿಯ ಲೋಲುಪತೆಯಿಂದ ಮಲಿನರಾಗುತ್ತೇವೆ. ಇದರ ಪರಿಣಾಮದಿಂದ ನಾವು ಇಂದ್ರಿಯ ವಿಷಯಗಳನ್ನು ಭೋಗಿಸಬೇಕೆಂಬ ಭಾವೋದ್ರೇಕದಿಂದ ಅತಿಯಾದ ಆಸೆಯನ್ನು ಹೊಂದಿದವರಾಗಿ ಕ್ಷೋಭೆಗೊಳಗಾಗುತ್ತೇವೆ. ಇದು ನಮ್ಮ ಅಧ್ಯಾತ್ಮದ ಸಾಧನೆಗೆ ಹಾನಿಕಾರಕವಾಗುತ್ತದೆ. ಆದ್ದರಿಂದ ಅಷ್ಟಾವಕ್ರನು ಅಹಂಕಾರವನ್ನು ಕೃಷ್ಣ ಸರ್ಪಕ್ಕೆ ಹೋಲಿಸಿ ಅದರ ವಿಷವು ಸರ್ವನಾಶಕ್ಕೆ ಕಾರಣವೆಂದಿದ್ದಾನೆ. ನಾನು ಕರ್ತೃವಲ್ಲ ಎಂಬ ಜ್ಞಾನವನ್ನು ಎಚ್ಚರಿಕೆಯಿಂದ ಗ್ರಹಿಸಿ ಸಂಮೋಹನಕ್ಕೆ ಒಳಗಾಗುವ ಮನಸ್ಸು ಹಾಗೂ ಅಹಂಕಾರವನ್ನು ಅತ್ತ ಸಾಗದಂತೆ ಮಾಡುವುದೊಂದೇ ನಮಗಿರುವ ಪರಿಹಾರ. ಇದನ್ನು ಶ್ರದ್ಧೆಯಿಂದ ಪುನಃ ಪುನಃ ಮನಸ್ಸಿಗೆ ತಂದುಕೊಂಡು ಜಾಗೃತರಾಗಬೇಕು. ಈ ರೀತಿ ಮನಸ್ಸಿಗೆ ಸಮರ್ಥಿಸಿಕೊಳ್ಳುವುದೊಂದೇ ಅಹಂಕಾರವೆಂಬ ವಿಷದಿಂದ ವಾಸಿ ಮಾಡಲು ಇರುವ ಔಷಧಿ. ಆದ್ದರಿಂದ ಇಲ್ಲಿ ಈ ಸಮರ್ಥನೆಯನ್ನು ಅಮೃತಕ್ಕೆ ಹೋಲಿಸಲಾಗಿದೆ. ಅಮೃತವು ಮತ್ತೆ ಬದುಕಿಗೆ ಜೀವವನ್ನು ಹಾಗೂ ಉಲ್ಲಾಸವನ್ನು ತುಂಬುತ್ತದೆ. ಏಕೋ ವಿಶುದ್ಧ ಬೋಧೋಹಮಿತಿ ನಿಶ್ಚಯವನ್ಹಿನಾ ಪ್ರಜ್ವಾಲ್ಯಾಜ್ಞಾನಗಹನಂ ವೀತಶೋಕಃ ಸುಖೀ ಭವ. ಅಜ್ಞಾನವೆಂಬ ಅರಣ್ಯವನ್ನು ನಾನು ಶುದ್ಧ ಚೈತನ್ಯವೆಂಬ ನಿಶ್ಚಯಪೂರ್ವಕ ಅಗ್ನಿಗಿಂದ ಸುಟ್ಟು ಶೋಕರಹಿತನಾಗಿ ಸುಖಿಯಾಗಿರು. ನನ್ನ ನಿಜ ಸ್ವರೂಪದ ಅಗ್ರಹಣವನ್ನು ವೇದಾಂತ ಶಾಸ್ತ್ರದಲ್ಲಿ ಅಜ್ಞಾನವೆಂದು ಕರೆಯುತ್ತಾರೆ. ಇಲ್ಲಿ ಆ ಅಜ್ಞಾನವನ್ನು ಕಾಡೆಂದು ಕರೆದಿದ್ದಾರೆ. ನಾವುಗಳು ಕಾಡನ್ನು ಪ್ರವೇಶಿಸಿ ಅದರ ಗಹನತೆಯ ಕಾರಣದಿಂದಾಗಿ ದಾರಿ ತಪ್ಪಿ ಹಸಿವು ಬಾಯಾರಿಕೆಯಿಂದ ನೊಂದು ಹಿಂದಿರುಗಿ ಬರುವ ಮಾರ್ಗವನ್ನು ಅರಿಯದೆ ನಮ್ಮ ನಾಶಕ್ಕೆ ನಾವೇ ಕಾರಣರಾಗುತ್ತೇವೆ. ಕಾಡಿನಲ್ಲಿ ನಿಷ್ಕರುಣೆಗೆಂದಿರುವ ಕ್ರೂರ ಮೃಗಗಳು ನಮ್ಮನ್ನು ಬಾಧಿಸುವಂತೆ ಅಜ್ಞಾನವೆಂಬ ಕಾಡಿನಲ್ಲಿ ಅಹಂಕಾರ ಹಾಗೂ ಅದರ ಭಾವನೆಗಳು ದಾರಿ ತಪ್ಪಿದವರನ್ನು ಖಂಡಿತ ಕುಗ್ಗಿಸುತ್ತದೆ. ಈ ದೃಷ್ಟಾಂತವನ್ನು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಯಥೇಚ್ಛವಾಗಿ ಉದಾಹರಿಸಿದ್ದಾರೆ. ಈ ಗಳಿಗೆಯಲ್ಲಿ ನಾವುಗಳು ಗಳಿಸುತ್ತಿರುವ ಜ್ಞಾನವು ಅಸ್ಥಿರವಾದ ಬುದ್ಧಿಯಿಂದ ಪಡೆಯುತ್ತಿರುವುದಾಗಿದೆ. ಆ ಜ್ಞಾನವು ದೇಶ ಕಾಲಕ್ಕೆ ಸೀಮಿತವಾಗಿದ್ದು ಕಾರ್ಯಕಾರಣದ ಪರಿಧಿಯಲ್ಲಿ ಇರುವುದರಿಂದ ಸದಾ ಬದಲಾವಣೆಯೆಂಬ ಬಲೆಗೆ ಸಿಲುಕಿಕೊಂಡಿದೆ. ಯಾವಾಗ ಸಾಧನೆಯ ಪ್ರಭಾವದಿಂದ ಬುದ್ಧಿಯು ಉಪಶಾಂತ ಹಾಗೂ ಗಾಂಭೀರ್ಯವನ್ನು ಹೊಂದುತ್ತದೋ ಆಗ ಅದು ಅಂತರ್ಮುಖಿಯಾಗಿ ಅಧ್ಯಾತ್ಮದ ಶಾಂತಿಯನ್ನು ಹೊಂದುತ್ತದೆ. ಅಂತಹ ಪ್ರಶಾಂತ ಬುದ್ಧಿಯು ಆಂತರ್ಯದಲ್ಲಿ ಆತ್ಮಚಿಂತನೆಯಲ್ಲಿ ತೊಡಗಲು ಶಾಸ್ತ್ರಗಳು ಆ ಬುದ್ಧಿಯನ್ನೇ ಶುದ್ಧ ಬುದ್ಧಿ ಎಂದು ಕರೆಯುತ್ತಾರೆ. ಇಂತಹ ಶುದ್ಧ ಬುದ್ಧಿ ಮಾತ್ರ ಆತ್ಮಚಿಂತನೆಯಲ್ಲಿ ತನ್ನ ಅನಂತ ಸ್ವರೂಪವನ್ನು ಗ್ರಹಿಸಲು ಸಹಾಯವಾಗುತ್ತದೆ. ಹೊರ ಜಗತ್ತಿನ ವಿಷಯ ಜ್ಞಾನವೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಆತನ ಇಂದ್ರಿಯ, ಮನಸ್ಸು ಹಾಗೂ ಬುದ್ಧಿಯ ಮುಖಾಂತರ ಗಳಿಸಬೇಕಾದರೆ ಚೈತನ್ಯವು ಅವುಗಳನ್ನು ಬೆಳಗಬೇಕು. ಕಲ್ಲಿನಲ್ಲಿ, ಮರದ ತುಂಡಿನಲ್ಲಿ ಚೈತನ್ಯವು ಅಭಿವ್ಯಕ್ತವಾಗದಿರುವುದರಿಂದ ಅವುಗಳಲ್ಲಿ ಜ್ಞಾನವಿಲ್ಲ. ಎಲ್ಲಿ ಚೈತನ್ಯವು ಅಭಿವ್ಯಕ್ತವಾಗುತ್ತದೋ ಅಲ್ಲಿ ಮಾತ್ರ ಜ್ಞಾನವು ಕಂಡುಬರುತ್ತದೆ. ಆದ್ದರಿಂದ ಚೈತನ್ಯವನ್ನು ಜ್ಞಾನದೊಂದಿಗೆ ಸಮೀಕರಿಸಲಾಗಿದೆ. ಈ ಕ್ಷಣದಲ್ಲಿ ನಮ್ಮ ಚೈತನ್ಯವು ಬಾಹ್ಯ ವಿಷಯಗಳ ಅನುಭವದಲ್ಲಿ ಎಳೆದಾಡಲ್ಪಡುತ್ತಿದೆ. ವಿಷಯಗಳ ಅರಿಯುವಿಕೆಯೇ ವಿಷಯಗಳ ಜ್ಞಾನ. ವಿಷಯಗಳ ಅರಿಯುವಿಕೆಯಲ್ಲಿ ವಿಷಯಗಳು ಇಲ್ಲವಾದರೆ ಆಗ ಉಳಿಯುವುದು ಕೇವಲ ಅರಿವು ಮಾತ್ರ. ಅದೇ ಶುದ್ಧ ಜ್ಞಾನ. ಅದನ್ನೇ ಇಲ್ಲಿ ವಿಶುದ್ಧ ಬುದ್ಧಿ ಎಂದಿದ್ದಾರೆ. ದೇಹ ಹಾಗೂ ಮನಸ್ಸನ್ನು ನಾವುಗಳು ಮೀರಿದಾಗ
ನಮಗೆ ಆತ್ಮಚಿಂತನೆಯಲ್ಲಿ ನಾನು ಶುದ್ಧ ಚೈತನ್ಯ ಎಂಬ ಅನುಭವವಾಗುತ್ತದೆ. ಯಾವಾಗ ಸಾಧಕನು ಈ ಸ್ಥಿತಿಯಲ್ಲಿ ನೆಲೆ ನಿಲ್ಲುತ್ತಾನೋ ಆಗ ಶುದ್ಧ ಚೈತನ್ಯವೆಂಬ ನಿಶ್ಚಯಪೂರ್ವಕ ಅಗ್ನಿಯು ಅಜ್ಞಾನವೆಂಬ ಕಾಡನ್ನು ಸುಟ್ಟು ಹಾಕುತ್ತದೆ. ಇದು ಆ ಸಾಧಕನಿಗೆ ಆಂತರ್ಯದಲ್ಲಿ ಅರಿವಿಗೆ ಬರುತ್ತದೆ. ಅಷ್ಟಾವಕ್ರನ ಈ ಮಾತು ಪ್ರತಿಯೊಬ್ಬ ಸಾಧಕನಿಗೂ ದಾರಿದೀಪವಾಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಶೋಕವು ಮನಸ್ಸಿನ ಒಂದು ಸ್ಥಿತಿ. ಇಷ್ಟಪಟ್ಟ ವಸ್ತು ದೂರಾದಾಗ ಉಂಟಾಗುವ ನೋವು, ಸುಖ ಹಾಗೂ ದುಃಖ, ನೋವು ಹಾಗೂ ನಲಿವು, ಈ ಭಾವನೆಗಳು ಹಾಗೂ ಉದ್ವೇಗಗಳು ಮನಸ್ಸಿನಲ್ಲಿ ಮಾತ್ರ ಇರುತ್ತದೆ. ಆತ್ಮಜ್ಞಾನದಲ್ಲಿ ನಾವು ಶುದ್ಧ ಚೈತನ್ಯರಾದಾಗ ಮನಸ್ಸನ್ನು ದಾಟಿರುತ್ತೇವೆ. ಆದ್ದರಿಂದ ನಾವು ಸಹಜವಾಗಿಯೇ ಶೋಕ ಹಾಗೂ ಮೋಹವನ್ನು ಮೀರಿರುತ್ತೇವೆ. ಆನಂದದ ಸಾಗರದಲ್ಲಿ ಸದಾ ಇರುತ್ತೇವೆ. ನೀನು ಈ ಅವಸ್ಥೆಯನ್ನು ತಲುಪಿ ಸುಖಿಯಾಗಿ ಇರು ಎಂಬುದೇ ಅಷ್ಟಾವಕ್ರನ ಉಪದೇಶ. ಯತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್ ಆನಂದ ಪರಮಾನಂದ ಸಬೋಧಸ್ತ್ವಂ ಸುಕಂಚರ. ನೀನು ಆ ಅರಿವಿನ ರೂಪವಾದ ಆನಂದ ಪರಮಾನಂದಮಯವಾದ ಚೈತನ್ಯನಾಗಿರುವೆ. ನಿನ್ನ ಮೇಲೆ ತೋರಿಕೆಯ ಈ ಜಗತ್ತನ್ನು ಕಲ್ಪಿಸಲಾಗಿದೆ. ಹಗ್ಗದಲ್ಲಿ ಹಾವನ್ನು ಕಲ್ಪಿಸಿದಂತೆ ಇದನ್ನರಿತು ಸುಖಿಯಾಗಿರು. ಹಿಂದಿನ ಶ್ಲೋಕದಲ್ಲಿ ಗುರುವಾದ ಅಷ್ಟಾವಕ್ರನು ವೇದಾಂತದ ಅತ್ಯುನ್ನತ ಉಪದೇಶವನ್ನು ಸಾರುತ್ತಾ ವಾಸ್ತವದಲ್ಲಿ ಶಿಷ್ಯನೂ ಸಹ ಶುದ್ಧ ಚೈತನ್ಯನೇ ಆಗಿರುವನೆಂದು ತಿಳಿಸಿದನು. ಆದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ, ನಮ್ಮ ಅನುಭವಗಳಲ್ಲಿ ಪ್ರಾಪಂಚಿಕ ವಿಷಯಗಳನ್ನು ನಮಗಿಂತ ಬೇರೆಯಾಗಿ ಕಾಣುತ್ತಿದ್ದೇವೆ. ನಮ್ಮ ಮನಸ್ಸು ಮತ್ತು ಅದರ ಭಾವನೆಗಳು ಹಾಗೂ ನಮ್ಮ ಬುದ್ಧಿ ಮತ್ತು ಅದರ ವೃತ್ತಿಗಳು ಎಲ್ಲಿಂದ ಬಂದವು? ಶುದ್ಧ ಚೈತನ್ಯವು ಒಂದೇ ನಿತ್ಯವಾದರೆ ಈ ಎಲ್ಲ ಕರಣಗಳು ಅನಿತ್ಯವೇ? ಈ ಅನಿತ್ಯವು ತಾನೇ ಎಲ್ಲಿಂದ ಬಂತು? ನಿತ್ಯವು ಅನಿತ್ಯವನ್ನು ಸೃಷ್ಟಿಸಲು ಹೇಗೆ ಸಾಧ್ಯ? ಈ ಆಭಾಸರೂಪಿ ನಾನಾತ್ವದ ವಿವರಣೆಯನ್ನು ವೇದಾಂತದ ದೃಷ್ಟಾರರು ತಮ್ಮ ನಿರರ್ಗಳ ವಿಚಾರಧಾರೆಯಲ್ಲಿ ಅನಾದಿ ಕಾಲದಿಂದ ನೀಡುತ್ತಾ ಬಂದಿದ್ದಾರೆ. ಹೆಚ್ಚು ಬೆಳಕಿಲ್ಲದ ಸಮಯದಲ್ಲಿ ನಿತ್ಯ ಸಂಚರಿಸುವ ಮಾರ್ಗದಲ್ಲೇ ಹಗ್ಗವನ್ನು ನಾವು ಹಾವೆಂದು ಭ್ರಮಿಸುತ್ತೇವೆ. ಯಾವ ಗಳಿಗೆ ಹಗ್ಗದ ವಾಸ್ತವತೆ ಅರಿವಾಗುತ್ತದೋ ಆಗ ಹಾವು ಇಲ್ಲವಾಗುತ್ತದೆ. ಹಗ್ಗದ ಅಗ್ರಹಣವು ಹಾವಿನ ಅನ್ಯಥಾಗ್ರಹಣಕ್ಕೆ ನಮ್ಮನ್ನು ಗುರಿ ಮಾಡುತ್ತದೆ. ಆ ಕಾರಣದಿಂದಾಗಿ ಭಯ ಹಾಗೂ ದುಃಖದ ಅನುಭವವೂ ಸಹ ಉಂಟಾಗುತ್ತದೆ. ಅದೇ ರೀತಿ ನಮ್ಮ ನಿಜ ಸ್ವರೂಪದ ಅಗ್ರಹಣದಿಂದ ಪ್ರಪಂಚದಲ್ಲಿ ಎಲ್ಲವನ್ನೂ ಅನ್ಯಥಾ ಗ್ರಹಣವೆಂದು ತಿಳಿಯುತ್ತೇವೆ. ಈ ಕಾರಣದಿಂದ ನಾನಾತ್ವದ ಆಭಾಸ ಉಂಟಾಗುತ್ತದೆ. ಹೇಗೆ ತೋರಿಕೆ ರೂಪದ ಹಾವು ಹಗ್ಗದ ದರ್ಶನದಿಂದ ಇಲ್ಲವಾಗುತ್ತದೋ ಹಾಗೆ ನಮ್ಮ ನಿಜ ಸ್ವರೂಪದ ಅರಿವುಂಟಾದ ಬಳಿಕ ತೋರಿಕೆಯ ರೂಪದ ಜಗತ್ತೆಲ್ಲವೂ ಇಲ್ಲವಾಗುತ್ತದೆ. ಸಚ್ಚಿದಾನಂದ ಸ್ವರೂಪದ ಶುದ್ಧ ಚೈತನ್ಯವೇ ನೀನು ಎಂದು ಅಷ್ಟಾವಕ್ರ ಮತ್ತೆ ಪುನರುಚ್ಚರಿಸುತ್ತಾನೆ. ಹಗ್ಗದ ಮೇಲೆ ಹಾವನ್ನು ಆರೋಪಿಸಿದಂತೆ ಆ ನಿನ್ನ ಸ್ವರೂಪದ ಮೇಲೆ ಜಗತ್ತನ್ನು ಅಧ್ಯಾರೋಪಿಸಲಾಗಿದೆ. ನಿನ್ನ ನಿಜರೂಪದ ವಾಸ್ತವವನ್ನು ಅರಿತು ನೀನು ಸುಖವಾಗಿರು. ಆತ್ಮಚಿಂತನೆಯಲ್ಲಿ ತೊಡಗಿರುವ ಸಾಧಕನಿಗೆ ಇಲ್ಲಿಯವರೆಗೆ ವಿವರಿಸಿರುವ ಶ್ಲೋಕಗಳೆಲ್ಲ ಬಹಳ ಸಹಕಾರಿಯಾಗಿವೆ. ಈ ಶ್ಲೋಕಗಳನ್ನು ನೆನಪಿಸಿಕೊಂಡು ನಿಧಾನಕ್ಕೆ ನಾವೇ ಹೇಳಿಕೊಂಡು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕಣ್ಣುಗಳನ್ನು ಬಿಟ್ಟುಕೊಂಡು ನಮ್ಮ ಗಮನವನ್ನು ಅಂತರ್ಮುಖ ಮಾಡಿಕೊಂಡು ಮುನ್ನಡೆದರೆ ನಾವು ಮಾಡುವ ವಿಚಾರ ನಮ್ಮನ್ನು ಉತ್ತರೋತ್ತರಕ್ಕೆ ಕರೆದೊಯ್ಯುತ್ತದೆ. ಇದನ್ನೇ ವೇದಾಂತದಲ್ಲಿ ಮನನ ಎನ್ನಲಾಗಿದೆ. ಮನನವೆಂಬ ಈ ಅಭ್ಯಾಸವು ಮನಸ್ಸೆಂಬ ಹುಲಿಯನ್ನು ಆತ್ಮಚಿಂತನೆ ಎಂಬ ವಾಹನದಲ್ಲಿ ಚಾಲಕನಂತೆ ಇರಿಸಿದಂತಾಗುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.